ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಓದುವಾರ ನಾವು ಯಾವ ವಿಷಯದ ಕುರಿತಾಗಿ ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದರು? ಯಾವ ವಿಷಯ ಇತ್ತು ರೀ? ವೆಂಕಟೇಶ್ವರ ಬಂದಿದ್ರಲ್ಲ, ಮರ್ತು ಬಿಟ್ಟಿದ್ರಿ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರನ್ನು ಆಶ್ರಯ ಮಾಡಿಕೊಂಡಂಥವರ ಜೀವಿತಗಳು ಯಾವ ರೀತಿಯಾಗಿ ಆಶೀರ್ವದಿಸಲ್ಪಡುತ್ತವೆ ಎನ್ನುವಂಥ ಸಂಗತಿ. ಹಲ್ಲೆಲೂಯಾ. ದೇವರನ್ನು ಆಶ್ರಯ ಮಾಡಿಕೊಂಡಂಥವರ ಜೀವಿತ ಎಲ್ಲ ವಿಧದಲ್ಲಿ ಕೂಡ ಉನ್ನತವಾದಂಥ ಸ್ಥಿತಿಯಲ್ಲಿ, ಉನ್ನತವಾದಂಥ ಸ್ಥಾನದಲ್ಲಿ ಇರುತ್ತೆ ಎನ್ನುವಂಥ ಸಂಗತಿಯನ್ನು ನಾವು ಓದುವಾರ ಧ್ಯಾನ ಮಾಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ವಾಕ್ಯದ ಮೂಲಕವಾಗಿ ನೀವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ವಿಶೇಷವಾಗಿ ಮಾತಾಡೋದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ವ್ಯತ್ಯಾಸಕರವಾದಂಥ ಸಂದೇಶ ಸಂಗತಿಯ ಕಡೆಗೆ ನಾವು ಹೋಗೋಣ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನು ಕ್ಷಮಿಸಿದ ಕಾರಣಕ್ಕಾಗಿ ನಾವು ಕ್ಷೇಮ ಲೋಕವಾದಂಥ ಪರಲೋಕವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ದೇವರು ತನ್ನ ಮಕ್ಕಳಾದಂಥ ನಮ್ಮನ್ನು ಯಾವಾಗಲೂ ಕೂಡ ಕ್ಷಮಿಸಲು ಇಷ್ಟಪಟ್ಟಂತಹ ದೇವರಾಗಿದ್ದಾನೆ. ದೇವರ ಕ್ಷಮಾಪಣೆ ಎನ್ನುವಂಥದ್ದು ಯಾವಾಗಲೂ ಕೂಡ ಅದು ಶ್ರೇಷ್ಠವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸದ ಧ್ಯಾನದ ಅಂಶ ಏನಂತಂದರೆ, ಕ್ಷಮಾಪಣೆ ಅದು ನಮಗೆ ಕ್ಷೇಮವ ಅಥವಾ ಕ್ಷಾಮವ ಎಂಬುದಾಗಿ. ಹಲ್ಲೆಲೂಯಾ. ಕ್ಷಮಾಪಣೆ ಎನ್ನುವಂಥದ್ದು ನಮಗೆ ಕ್ಷೇಮವನ್ನು ತರುತ್ತದ ಅಥವಾ ಕ್ಷಾಮವನ್ನು ಬರಮಾಡುತ್ತದ ಎನ್ನುವಂಥ ಸಂಗತಿಯನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅನೇಕ ವಿಷಯದಲ್ಲಿ ತಪ್ಪಿ ಹೋದಂಥ ಸಮಯದಲ್ಲಿ, ತಪ್ಪುಗಳನ್ನು ಮಾಡಿದಂಥ ಸಮಯಗಳಲ್ಲಿ ಅವರು ಕೊನೆಯದಾಗಿ ಏನು ಮಾಡ್ತಾರೆ? ನಾವು ಅವ್ರನ್ನ ಏನು ಮಾಡಬೇಕು? ಕ್ಷಮಿಸಬೇಕು. ಅವರ ಹತ್ರ ನಾವು ಕ್ಷಮಾಪಣೆಯನ್ನು ಕೇಳಿಕೊಳ್ಳಬೇಕು. ಯಾವ ರೀತಿಯಾಗಿ ಎಲ್ಲ ಮನುಷ್ಯರಿಗೆ ಕ್ಷಮಾಪಣೆಯನ್ನು ಕೊಡಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಪ್ರಿಯರೇ, ನಾವು ಕೋರ್ಟ್ಗಳಲ್ಲಾಗಿರ್ಬೋದು ಅಥವಾ ನಾವು ರಾಷ್ಟ್ರಪತಿಗಳೆಂಬುದಾಗಿ, ದೇಶದ ರಾಷ್ಟ್ರಪತಿಗಳು ವ್ಯಕ್ತಿ ಅವರ ಬಳಿಯಲ್ಲಿ ಅಧಿಕಾರವುಳ್ಳಂಥವರ ಬಳಿಯಲ್ಲಿ ತಪ್ಪು ಮಾಡಿದಂಥ ವ್ಯಕ್ತಿ ಆತನು ಮಾನಸಾಂತರವನ್ನು ಹೊಂದಿ ತನ್ನ ತಪ್ಪುಗಳೆಲ್ಲವನ್ನು ತಿಳಿದುಕೊಂಡು ತಿದ್ದಿಕೊಂಡು ಹೊಸ ಮನುಷ್ಯನಾಗಿ ನಡೆಯುವಂಥ ಸಮಯದಲ್ಲಿ ನನಗೊಂದು ಅವಕಾಶವನ್ನು ಕೊಡ್ರಿ ಅಂತೇಳಿ ಏನು ಮಾಡ್ತಾನೆ ರೀ? ಅವ್ರ ಮುಂದೆ ಅಂಗಲಾಸ್ತಾನೆ. ಆ ಸಮಯದಲ್ಲಿ ಜಡ್ಜ್ ಆದಂಥವ್ರು, ನ್ಯಾಯಾಧೀಶರಾದಂಥವ್ರು ಅಥವಾ ರಾಷ್ಟ್ರಪತಿಗಳಾದಂಥವ್ರು ಏನು ಮಾಡ್ತಾರೆ? ಅವ್ರನ್ನ ಕ್ಷಮಿಸಿ ಅವರಿಗೆ ಹೊಸದಾದಂಥ ಜೀವಿತವನ್ನು ಏನು ಮಾಡ್ತಾರೆ? ಇನ್ನು ಮುಂದೆ ನೀನು ಅನೇಕವಾದಂಥ ತಪ್ಪುಗಳನ್ನು ಹಿಂದೆ ಮಾಡಿದೀಯಾ, ಕಳ್ಳತನ ಮಾಡಿದೀಯಾ, ಭಯಂಕರವಾಗಿರ್ತಕ್ಕಂಥ ಕೊಲೆಗಳನ್ನು ನೀನು ಮಾಡಿದೀಯಾ, ಆದರೆ ಇನ್ನು ಮುಂದೆ ಆ ರೀತಿಯಾಗಿ ಮಾಡದೆ ನೀನು ಹೊಸಬನಾಗಿ ನಡೆದುಕೊಳ್ಳುತ್ತೇನೆ ಎಂಬುದಾಗಿ ನೀನು ನಿನ್ನ ಮನಸ್ಸಿನಲ್ಲಿ ನೀನು ಅಂದುಕೊಂಡಿದೆಯಲ್ಲ, ಒಂದು ಒಳ್ಳೆಯ ಆಸೆಯನ್ನು ನೀನು ಇಟ್ಟುಕೊಂಡಿದೆಯಲ್ಲ, ಖಂಡಿತವಾಗಿ ನಾವು ನಿನಗೇನು ಮಾಡ್ತೀವಿ? ಅವಕಾಶವನ್ನು ಕೊಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೆ ನಾವೇನಂತ ಕರಿತೀವಿ? ಕ್ಷಮಾಪಣೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳುತ್ತೆ, ದೇವರ ಸಮೀಪದಲ್ಲಿ ಮೋಶೆ ವಿಜ್ಞಾಪನೆ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ವಿಮೋಚನಾಕಾಂಡ ಪುಸ್ತಕ 32ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ, ಜನರೆಲ್ಲರೂ ತಪ್ಪು ಮಾಡಿದಾಗ ತಪ್ಪು ಮಾಡಿದಂಥ ಜನರ ಪಾಪಗಳನ್ನು, ದುಷ್ಕೃತ್ಯಗಳನ್ನು, ಆ ಪಾಪಕೃತ್ಯಕ್ಕೆ ಕ್ಷಮಾಪಣೆಯನ್ನು ನಾನು ದೇವರ ಬಳಿಯಲ್ಲಿ ಹೋಗಿ ಕೇಳ್ತೇನೆ. ಒಂದು ವೇಳೆ ದೇವರು ನೀವು ಮಾಡಿದ ಪಾಪಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕವಾಗಿ ದೊರಕಿತು ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ಮೋಶೆ ಹೇಳ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆವತ್ತಿನ ದಿವಸ ತಪ್ಪು ಮಾಡಿದಂಥ ಆದಾಮ ಅವಳನ್ನು ದೇವರು ಕ್ಷಮಿಸಲಾರದೆ ಇದ್ದಿದ್ರೆ ಇವತ್ತಿನ ದಿವಸ ನರ ಮನುಷ್ಯರೆಲ್ಲರೂ ಈ ರೀತಿಯಾಗಿ ಭೂಮಿಯ ತುಂಬ ಹರಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪ್ರಿಯರೇ, ಅದಕ್ಕಾಗಿ ಕ್ಷಮಾಪಣೆ ಎನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಗತಿ ಆಗಿದೆ. ಪ್ರಿಯರೇ, ನಾವು ಕ್ಷಮಿಸುವವರು ಆಗಿರಬೇಕು. ನಾವು ಕ್ಷಮಿಸದೆ ಹೋದರೆ ನಾವು ಏನು ಮಾಡ್ತೀವಿ? ಅವರ ಮೇಲೆ
ಕೋಪವನ್ನು, ಕಕ್ಷೆಯನ್ನು, ಸಿಟ್ಟನ್ನು ಇಟ್ಟುಕೊಂಡಂಥ ಆ ಸಮಯದಲ್ಲಿ ಅವುಗಳು ನಮ್ಮನ್ನು ಆಳ್ವಿಕೆ ಮಾಡಿ ಭಕ್ತಿಯ ಜೀವಿತದಿಂದ ನಮ್ಮನ್ನು ಏನು ಮಾಡ್ತಾವ್ರಿ, ಬರುಡಾದಂಥ ಸ್ಥಿತಿಯ ಕಡೆಗೆ ನಡೆಸಿ ನಮ್ಮನ್ನು ನಾಶನದ ಕಡೆಗೆ ಕೊನೆಯದಾಗಿ ಅವು ಏನು ಮಾಡ್ತವೆ, ನಡೆಸುವಂಥವುಗಳಾಗಿರ್ತವೆ ಪ್ರಿಯರೇ. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕ್ಷಮಾಪಣೆ ಎನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಯೇಸು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದಂಥ ಸಮಯದಲ್ಲಿ ಆತನು ಕ್ಷಮಾಪಣೆ ಕುರಿತಾಗಿ ಪರಲೋಕದ ಪ್ರಾರ್ಥನೆಯಲ್ಲಿ ಆತನು ತಿಳಿಸಿದ ಪ್ರಿಯರೇ. 6ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ ನಾವು ನೋಡುವಾಗ 10ನೇ ವಚನದಿಂದ, ನೀವು ಪ್ರಾರ್ಥನೆ ಹೀಗೆ ಮಾಡತಕ್ಕದ್ದು ಎಂಬುದಾಗಿ ಹೇಳಿದಂಥ ದೇವರು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಸ್ವಾಮಿ ಮುಖ್ಯವಾಗಿ ಕ್ಷಮಾಪಣೆಯ ಕುರಿತಾಗಿ ಆತನು ಒತ್ತಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರನ್ನು ನಂಬಿದಂಥ ಮಕ್ಕಳಿಗೂ ನಂಬಲಾರದಂಥ ಮಕ್ಕಳಿಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಲಕ್ಷಣ ಪ್ರಿಯರೇ, ನಾವು ಕ್ಷಮಿಸುವವರು ಆಗಿರಬೇಕು. ನಮಗೆ ಎಷ್ಟೋ ರೀತಿಯಲ್ಲಿ ಅವರು ಮುಳ್ಳನ್ನು ಚುಚ್ಚಿರ್ಬೋದು, ಎಷ್ಟೋ ರೀತಿಯಲ್ಲಿ ನಮ್ಮ ಬಗ್ಗೆ ಆಡಿಕೊಂಡಿರ್ಬೋದು, ನಮ್ಮ ಮೇಲೆ ಜಗಳವನ್ನು ಮಾಡಿರ್ಬೋದು. ಆದರೆ ನಾವು ಅವ್ರನ್ನ ಕ್ಷಮಿಸಲಾರದೆ ಹೋದರೆ ನಾವೇನು ಕೂಡಿಟ್ಕೊಳ್ತೀವಿ, ಕೇಡನ್ನು ಕೂಡಿಟ್ಕೊಳ್ತೀವಿ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಕ್ಷಮಾಪಣೆ ಮಾಡುವಂಥವರು ಆಗ್ರಿ, ಕ್ಷಮಿಸುವಂಥವರು ಆಗ್ರಿ. ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳಿದ್ದಾವೆ. ಕೆಲವೊಂದು ಸಂಗತಿಗಳನ್ನು ಈ ಒಂದು ಮುಂಜಾನೆ ಜಾವದಲ್ಲಿ ನಾನು ನಿಮ್ಮ ಸಂಗಡ ಹಂಚ್ಕೊಳ್ತೀನಿ. ಹೀಗೆ ಒಬ್ಬ ತಂದೆಗೆ 12 ಜನ ಮಕ್ಕಳು ಪ್ರಿಯರೇ. 12 ಜನ ಮಕ್ಕಳಲ್ಲಿ 10 ಜನ ಒಂದು ಕಡೆ ಆಗ್ತಾರೆ. ಒಬ್ಬ ಹುಡುಗನ ಮೇಲೆ ಅವರು ಕೋಪವನ್ನು ಇಟ್ಟುಕೊಳ್ತಾರೆ. ಈ 10 ಜನ ಲೋಕಾನುಸಾರವಾಗಿ ನಡೆಯುವಂಥ ಸ್ಥಿತಿಯಲ್ಲಿ ಇರುವಂಥವರು, 10 ಜನ ತಂದೆಯ ಮಾತನ್ನು ಧಿಕ್ಕಾರ ಮಾಡಿ ನಡೆಯುವಂಥವರು, 10 ಜನ ಭಯಂಕರವಾದಂಥ ಸ್ಥಿತಿಯಲ್ಲಿ ಇರುವಂಥವರು. ಆದರೆ 11ನೆಯ ಹುಡುಗ ಯೋಸೇಫನೆಂಬುದಾಗಿ ಆ ಹುಡುಗನ ಹೆಸರು. ಆ ಹುಡುಗ ಮಾತ್ರ ತಂದೆಗೆ ಮೆಚ್ಚುಗೆಯಾಗಿ ಭಯಭಕ್ತಿಯುಳ್ಳ ವ್ಯಕ್ತಿಯಾಗಿ ಜೀವಿಸ್ತಾ ಇರಬೇಕಾದ್ರೆ ಆತನಿಗೆ ದೇವರು ಕನಸುಗಳನ್ನು ಕೊಡ್ತಾನೆ ಪ್ರಿಯರೇ. ಮುಂದೆ ಆಗುವಂಥ ಭವಿಷ್ಯದಲ್ಲಿ ಆಗುವಂಥ ಸಂಗತಿಗಳನ್ನು ದೇವರು ಆತನಿಗೆ ತಿಳಿಸಿದಾಗ ಆ ವ್ಯಕ್ತಿ ಆ ಕನಸುಗಳನ್ನು ತನ್ನ ಸಹೋದರರಿಗೆ, ಆ ವ್ಯಕ್ತಿ ತನ್ನ ಕನಸುಗಳನ್ನು ತನ್ನ ತಂದೆಗೆ ಏನು ಮಾಡ್ತಾನೆ, ತಿಳಿಸ್ತಾನೆ ಪ್ರಿಯರೇ. ತಿಳಿಸಿದಂಥ ಸಮಯದಲ್ಲಿ ಇವನು ಕನಸುಗಾರ, ಇವನನ್ನು ದೇವರು ಉನ್ನತವಾದಂಥ ಸ್ಥಾನದಲ್ಲಿ ಇಡ್ತಾನಂತೆ. ನಾವು ಚೊಚ್ಚಲ ಮಕ್ಕಳಿದ್ದೀವಿ, ನಾವು ಮರಚಲ ಮಕ್ಕಳಿದ್ದೀವಿ, ಇವನಿಗಿಂತ 10 ಜನ ನಾವು ದೊಡ್ಡವರಿದ್ದೀವಿ, ಯಾಕೆ ದೇವರು ಇವನನ್ನು ಆ ಸ್ಥಾನದಲ್ಲಿ ಇಡ್ತಾರೆ, ನನ್ನನ್ನು ಇಡೋದಿಲ್ವಾ ಎಂಬುದಾಗಿ ನೆನೆಸಿ ಅವನ ಮೇಲೆ ಏನು ಮಾಡ್ತಾ ಇದ್ದಾರೆ, ಸಿಟ್ಟನ್ನು ಇಟ್ಟುಕೊಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರ ಸಿಟ್ಟು, ಅವರ ಕೋಪ, ಅವರ ಕ್ರೋಧ ಎಷ್ಟರ ಮಟ್ಟಿಗೆ ಇತ್ತಂತಂದರೆ ಆ ವ್ಯಕ್ತಿಯನ್ನು ಸಾಯಿಸುವಷ್ಟರ ಮಟ್ಟಿಗೆ ಅವರು ಆ ಹುಡುಗನ ಮೇಲೆ ಸಿಟ್ಟನ್ನು ಇಟ್ಕೊಂಡ್ರು. ಆ ಹುಡುಗೇನು ಯಾವೊಂದು ತಪ್ಪು ಮಾಡಲಿಲ್ಲ, ಅವರು ಮಾಡಿದಂಥ ತಪ್ಪುಗಳನ್ನ ತನ್ನ ತಂದೆಗೆ ಏನು ಮಾಡ್ತಾ ಇದ್ದ, ತಿಳಿಸ್ತಾ ಇದ್ದ. ಯಾಕಂದರೆ ನನ್ನ ಅಣ್ಣಂದಿರು ಏನಾಗಬಾರ್ದು, ನಾಶವಾಗಬಾರ್ದು, ನನ್ನ ಅಣ್ಣಂದಿರು ಏನಾಗಬಾರ್ದು, ದೇವರ ಭಯಭಕ್ತಿಯಿಂದ ದೂರ ಆಗಬಾರ್ದು ಎಂಬುದಾಗಿ ತಿಳಿಸಿದಂಥ ಆ ಹುಡುಗನ ಮೇಲೆ ಕೋಪ ಇಟ್ಟುಕೊಂಡು ಇವನು ನಮ್ಮ ಮೇಲೆ ಅಧಿಕಾರ ಮಾಡ್ತಾನಂತೆ, ಇವನ ತೆನೆಯ ಮುಂದೆ ನಮ್ಮ ತೆನೆಗಳೆಲ್ಲ ಅಡ್ಡ ಬೀಳ್ತಾವಂತೆ, ಇವನ ಮುಂದೆ ಸೂರ್ಯ ಚಂದ್ರ ನಕ್ಷತ್ರಗಳು ಅಡ್ಡ ಬೀಳ್ತಾವಂತೆ, ಇದು ಯಾವ ರೀತಿಯಾಗಿ ಸಾಧ್ಯ ಎಂಬುದಾಗಿ ನೆನೆಸಿ ಅವನ ಮೇಲೆ ಕೋಪ ಇಟ್ಕೊಂಡು ಅವನು ಬುತ್ತಿ ಕೊಡೋದಕ್ಕೆ ಬರುವಂಥ ಸಮಯದಲ್ಲಿ, ಇವರು ಅಡವಿಯಲ್ಲಿ ಕುರಿಗಳನ್ನು ಮೇಯಿಸುವುದಕ್ಕಾಗಿ ಇರುವಂಥ ಸಮಯದಲ್ಲಿ ಅವನನ್ನು ನೋಡ್ತಾರೆ ಪ್ರಿಯರೇ. ಅವನನ್ನು ನೋಡುವಾಗ ಅವರ ಕೋಪ ಇನ್ನೂ ಕೂಡ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಮನುಷ್ಯನಲ್ಲಿರ್ತಕ್ಕಂಥ ದುರ್ಗುಣ ಪ್ರಾರಂಭದಲ್ಲಿ ಆದಾಮ ಅವಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾರ್ರೀ, ನಾವು ನೋಡ್ತಾ ಇದ್ದೇವೆ, ಕಾಯಿನ ಮತ್ತು ಹೇಬೇಲನೆಂಬುದಾಗಿ. ಹಲ್ಲೆಲೂಯಾ. ಕಾಯಿನನು ತನ್ನ ಜೀವಿತ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಇದೆ ಎಂಬುದಾಗಿ ನೆನೆಸಿದಂಥ ಸಮಯದಲ್ಲಿ ದೇವರು ತಮ್ಮನಾಗಿರ್ತಕ್ಕಂಥ ಹೇಬೇಲನನ್ನು ಮೆಚ್ಚಿದನೆಂಬುದಾಗಿ ತಿಳಿದುಕೊಂಡಂಥ ಸಮಯದಲ್ಲಿ ತಮ್ಮನ ಮೇಲೆ ಕೋಪಗೊಂಡು ತಮ್ಮನನ್ನು ಅಡವಿಗೆ ಕರೆದುಕೊಂಡು ಹೋಗಿ ತಮ್ಮನ ಮೇಲೆ ಬಿದ್ದು ಏನು ಮಾಡಿಬಿಟ್ಟ, ಸಾಯಿಸಿದ ಪ್ರಿಯರೇ. ಹಲ್ಲೆಲೂಯಾ. ಆ ಕೋಪ ಪಾಪಕ್ಕೆ ಮೂಲ ಕಾರಣವಾಗಿ ಅಲ್ಲಿ ಕಂಡು ಬರ್ತಾ ಇದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈತನ ಕೃತ್ಯಗಳು ಹೆಂಗಿದುವಂತೆ, ನ್ಯಾಯಯುತವಾಗಿರಲಿಲ್ಲ. ತಮ್ಮನ ಕೃತ್ಯಗಳು ನೀತಿ ಉಳ್ಳವುಗಳು, ನ್ಯಾಯಯುತವಾಗಿ ದೇವರಿಗೆ ಮೆಚ್ಚುಗೆಯಾಗಿ ತಮ್ಮನ್ನು ಜೀವಿಸ್ತಾ ಇದ್ದಾನೆ. ನಾನೂ ಕೂಡ ಅವನಂತೆ ಆಗಬೇಕಂತೇಳಿ ನೆನೆಸದೆ ಈ ವ್ಯಕ್ತಿ ಸಂಪೂರ್ಣವಾಗಿ ನೀತಿ ಉಳ್ಳ
ಆ ತಮ್ಮನನ್ನು ಏನು ಮಾಡಿದ್ದಾರೆ, ನಾಶನ ಮಾಡೋದಕ್ಕೆ ಇಷ್ಟಪಟ್ಟ ಪ್ರಥಮ ಕೊಲೆಗಾರನಾಗಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಬಾಳ್ತಾ ಇದ್ದಾನೆ ಪ್ರಿಯರಾದರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ನೀತಿಯ ಮೇಲೆ ಯಾವಾಗಲೂ ಅನೀತಿ ಅನ್ನುವಂಥದ್ದು ಹೊಟ್ಟೆ ಕಿಚ್ಚು ಪಡ್ತಾ ಇರುತ್ತೆ. ಹಲ್ಲೆಲೂಯಾ. ನ್ಯಾಯದ ಮೇಲೆ ಅನ್ಯಾಯ ಅನ್ನುವಂಥದ್ದು ಯಾವಾಗಲೂ ಕೂಡ ತಲೆ ಎತ್ತಿ ನಿಂತಿರುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತದೆ, ಇವರ ಕೃತ್ಯಗಳೆಲ್ಲ ತಪ್ಪಾಗಿರುವಂಥ ಕಾರಣಕ್ಕಾಗಿ ತಮ್ಮನ್ನು ತಂದೆಗೆ ಮೆಚ್ಚುಗೆಯಾದಂಥ ಮಗನ ಆಗಿದ್ದಾನೆ ಎನ್ನುವಂಥ ಕಾರಣಕ್ಕಾಗಿ ತಮ್ಮನು ಅಧಿಕಾರವನ್ನು ಮುಂದೆ ಮಾಡ್ತಾನೆ ಎಂಬುದ ಕಾರಣಕ್ಕಾಗಿ ಅವನನ್ನು ಮುಗಿಸಿ ಬಿಡೋಣ ಎಂಬುದಾಗಿ, ಅವನನ್ನು ಕಾಯುವಂಥವ್ರು ಯಾರು, ಕಾಪಾಡುವಂಥವ್ರು ಯಾರು, ಅವನಿಗೆ ಬಿಡುಗಡೆಯನ್ನು ಕೊಡುವಂಥವ್ರು ಯಾರು ಎನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿಕೊಂಡು ಆ ತಮ್ಮನನ್ನು ಒಂದು ಬಾವಿಯಲ್ಲಿ ಹಾಕ್ತಾರೆ. ಬಾವಿಯಲ್ಲಿ ಹಾಕೋದ್ರಿಂದ ನಮಗೆ ಪ್ರಯೋಜನ ಏನು ಎಂಬುದಾಗಿ ನೆನೆಸಿ ಅವನ ಮೇಲಂಗಿಯನ್ನು ಅರಿದು ಅದರ ಮೇಲೆ ಕುರಿಯ ರಕ್ತವನ್ನು ಚೆಲ್ಲಿ ಆ ಹುಡುಗನನ್ನು ಮಿದ್ಯಾನರು ಹೋಗ್ತಾ ಇರ್ತಾರೆ ವ್ಯಾಪಾರಸ್ಥರು, ಆ ವ್ಯಾಪಾರಸ್ಥರಿಗೆ ಏನು ಮಾಡ್ತಾರೆ, 20 ಬೆಳ್ಳಿ ನಾಣ್ಯಗಳಿಗೆ ಮಾರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾರನ್ನ ರೀ? ಅವ ಯೌವನಸ್ಥನನ್ನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮುಂದೆ ನಾವು ನೋಡುವಾಗ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಹೀಗೆ ದಿವಸಗಳು ಕಳೆದು ಹೋಗ್ತಾ ಇದ್ದಾವೆ. ಆ ಯೌವನಸ್ಥನ ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟ, ದಾಸತ್ವದಲ್ಲಿ ಮಾರಲ್ಪಟ್ಟದಾದಂಥ ಸಮಯದಲ್ಲಿ ಅವನನ್ನು ಒಬ್ಬ ವ್ಯಕ್ತಿ ಕೊಂಡುಕೊಳ್ತಾ ಇದ್ದಾನೆ. ಆವತ್ತಿನ ದಿವಸದಲ್ಲಿ ಮನುಷ್ಯರನ್ನು ಕೂಡ ಏನು ಮಾಡ್ತಾ ಇದ್ರಿ, ಕೊಂಡುಕೊಳ್ತಾ ಇದ್ರು. ಇವತ್ತು ಕಡಿಮೆ ಆಗಿದೆ. ಕೆಲವು ವರ್ಷಗಳ ಹಿಂದೆ, ಒಂದು ಶತಮಾನ 2 ಶತಮಾನಗಳ ಹಿಂದೆ ಆ ಒಂದು ಕಾರ್ಯಗಳು ನಡೀತಾ ಇದ್ವು ಪ್ರಿಯರೇ. ಹಲ್ಲೆಲೂಯಾ. ಅವ್ರನ್ನ ಕೊಂಡುಕೊಂಡು ಏನು ಮಾಡ್ತಾ ಇದ್ರಿ, ನಮ್ಮ ದೇಶದಲ್ಲಿ ನಾವು ನೋಡುವಾಗ ಜೀತದ ಆಳು ಪದ್ಧತಿ ಅಂತೇಳಿ ನಾವು ನೋಡಿದ್ವಿ. ಇಷ್ಟು ವರ್ಷಗಳವರೆಗೆ ಏನು ಮಾಡಬೇಕು, ತಂದೆ ಒಂದು ವೇಳೆ ಸಾಲ ಮಾಡಿದರೆ ಮಗನನ್ನು ಆ ಮನೆಯಲ್ಲಿ ಚಿಕ್ಕವನಿರುವಾಗಿನಿಂದ ಏನು ಮಾಡ್ತಾ ಇದ್ರಿ, ಬಿಡ್ತಾ ಇದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಆ ರೀತಿಯಾಗಿ ಇರ್ತಾ ಇರಲಿಲ್ಲ, ಕಂಪ್ಲೀಟಾಗಿ ಮಾರಿಬಿಡ್ತಾ ಇದ್ರು. ಆ ಒಂದು ಮನೆಯ ಜೀತದಾಳಾಗಿ ಅವನು ಸಾಯೋವರೆಗೂ ಕೂಡ ಅಲ್ಲಿಯೇ ವಾಸಿಸಬೇಕಾಗಿರುತ್ತಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಂತಹ ಘೋರವಾದಂಥ ಕೃತ್ಯಗಳನ್ನು ಮಾಡಿರ್ತಕ್ಕಂಥ ಸಹೋದರರು ಇವರು ತಮ್ಮ ಜೀವಿತವನ್ನು ಸಾಗಿಸ್ತಾ ಇದ್ದಾರೆ. ಮಾರಲ್ಪಟ್ಟಂಥ ದಾಸತ್ವಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಕೂಡ ತನ್ನ ಜೀವಿತವನ್ನು ಎಲ್ಲಿ ಸಾಗಿಸ್ತಾ ಇದ್ದಾನೆ, 44 ಎನ್ನುವಂಥ ವ್ಯಕ್ತಿಯ ದಳವಾಯಿಯ ಮನೆಯಲ್ಲಿ ಸಾಗಿಸ್ತಾ ಇದ್ದಾನೆ ಪ್ರಿಯರು. ಹಿಂಗೆ ಜೀವನ ನಡೀತಾ ಇರಬೇಕಾದ್ರೆ ಅಲ್ಲಿ ಆತನು ಯಾವಾಗ ಆ ಮನೆಗೆ ಕಾಲಿಟ್ಟಾದ ಮೇಲೆ ಆ ಮನೆಯ ಏಳಿಗೆ ಆಗೋದಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಆ ಮನೆ ಏಳಿಗೆ ಆಗೋದಕ್ಕೆ ಪ್ರಾರಂಭವಾಯಿತು. ಅದನ್ನು ಆ ವ್ಯಕ್ತಿ ಗಮನಿಸ್ತಾ ಇದ್ದಾನೆ. ಯಾರೀ? 44 ಗಮನಿಸ್ತಾ ಇದ್ದಾನೆ. ಅಯ್ಯೋ, ನನ್ನ ಮನೆಗೆ ಈ ವ್ಯಕ್ತಿ ಬಂದಾಗಿನಿಂದ ಎಲ್ಲ ವಿಷಯದಲ್ಲಿ ನನಗೆ ಸಮಾಧಾನ ಸಿಕ್ಕಿದೆ, ಎಲ್ಲ ವಿಷಯದಲ್ಲಿ ನನ್ನ ಐಶ್ವರ್ಯ ಅಭಿವೃದ್ಧಿ ಆಗ್ತಾ ಇದೆ. ಈ ವ್ಯಕ್ತಿಯನ್ನು ನನ್ನ ಆಳಾಗಿ ಅಲ್ಲ, ಇವನನ್ನು ನನ್ನ ಸ್ವಂತ ಸೇವಕನನ್ನಾಗಿ ಮಾಡಿಕೊಳ್ಬೇಕಂತೇಳಿ ಮನೆಯ ಎಲ್ಲ ಜವಾಬ್ದಾರಿಯನ್ನು ಯಾರಿಗೆ ಕೊಟ್ಟರು ಪ್ರಿಯರೇ? ಯಾವ ವ್ಯಕ್ತಿ ದಾಸತ್ವಕ್ಕೆ ಮಾರಲ್ಪಟ್ಟಿದ್ದನೋ ಆ ವ್ಯಕ್ತಿಗೆ ಕೊಟ್ಟರು. ದೇವರು ಮುಂದೆ ಹಂಗೆ ಆತನನ್ನು ತಪ್ಪು ಮಾಡದ ಸ್ಥಿತಿಯಲ್ಲಿ ಆತನು ಜೈಲಿಗೆ ಸೆರೆಮನೆಗೆ ಹೋದಾಗಲೂ ಕೂಡ ಅಲ್ಲಿಯೂ ಕೂಡ ದೇವರು ಆತನ ಸಂಗಡ ಇದ್ದು ಆ ಸೆರೆಮನೆಯಲ್ಲಿ ಕೂಡ ಉನ್ನತವಾದಂಥ ಸ್ಥಾನವನ್ನು ದೇವರು ಆತನಿಗೆ ಕೊಟ್ಟಂಥ ಸಮಯದಲ್ಲಿ ಮುಂದೆ ಫರೋಹನಿಗೆ ಒಂದು ಕನಸು ಬಿದ್ದಾಗ ಆ ಕನಸಿನ ಅರ್ಥವನ್ನು ಹೇಳುವಂಥ ಒಂದು ಜ್ಞಾನವನ್ನು ದೇವರು ಯಾರಿಗೆ ಕೊಟ್ರಿ? ಈ ಹುಡುಗನಿಗೆ ಕೊಟ್ಟ ಕಾರಣಕ್ಕಾಗಿ ಆ ದೇಶದ ಅರಸ ತನಗೆ ಬಿದ್ದಂಥ ಕನಸುಗಳನ್ನು ಅವರಿಗೆ ಹೇಳಿದಾಗಲೂ ಕೂಡ ಆ ದೇಶದಲ್ಲಿರ್ತಕ್ಕಂಥ ಯಾವ ವ್ಯಕ್ತಿಗಳು ಕೂಡ, ಶಾಸ್ತ್ರಿಗಳು, ಫರಿಸಾಯರು, ಜ್ಯೋತಿಷ್ಯರು ಯಾರು ಕೂಡ ಆ ಕನಸಿನ ಅರ್ಥವನ್ನು ಬಿಚ್ಚಲಾರದಂಥ ಸಮಯದಲ್ಲಿ ಆ ಕನಸಿನ ಅರ್ಥವನ್ನು ಯಾರು ಬಿಚ್ತಾರ್ರಿ? ಯಾವ ಹುಡುಗನ ದಾಸತ್ವಕ್ಕೆ ಮಾರಲ್ಪಟ್ಟಿದ್ದನು ಆ ಹುಡುಗನು ಬಿಚ್ಚಿದಾಗ ಆ ಹುಡುಗನ ಮುಂದೆ ಆ ಫರೋಹ ರಾಜ ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ನಾನು ನಿನ್ನನ್ನು ನನ್ನ ಒಂದು ಸಿಂಹಾಸನದ ಹೊರತಾಗಿ ಬೇರೆ ಎಲ್ಲ ವಿಷಯದಲ್ಲಿಯೂ ಕೂಡ ನಿನಗೆ ಅಧಿಕಾರವನ್ನು ಕೊಡ್ತಾ ಇದ್ದೇನೆ. ಸರ್ವಾಧಿಕಾರಿಯಾಗಿ ನೀನು ಈ ಐಗುಪ್ತ ದೇಶವನ್ನು ಆಳ್ವಿಕೆ ಮಾಡು. ಮುಂದೆ ಬರ್ತಕ್ಕಂಥ ಒಂದು ಸಮೃದ್ಧಿಯ ಕಾಲದಲ್ಲಿ ನಿನಗೆ ದೇವರು ಯಾವ ಆಲೋಚನೆ ಕೊಟ್ಟಿದ್ದಾನೋ ಆ ಎಲ್ಲ ಆಲೋಚನೆಗಳನ್ನು ಮಾಡು. ಮುಂದೆ ಬರ್ತಕ್ಕಂಥ ಬರಗಾಲದ ಸಮಯದಲ್ಲಿ, ಲೋಕಕ್ಕೆ ಬರಲಿಕ್ಕಿರ್ತಕ್ಕಂಥ ಬರಗಾಲದ ಸಮಯದಲ್ಲಿ ನೀನೇನು ಮಾಡಬೇಕು? ಆ ಬರಗಾಲದ ಸಮಯದಲ್ಲಿ ಏನು ಮಾಡಬೇಕು? ಎಲ್ಲ ಜನರಿಗೆ ನೀನು ಆಹಾರವನ್ನು ಒದಗಿಸಬೇಕಂತ ಹೇಳಿದಾಗ ಆ ಒಂದು ಸಂಗತಿ ಏನು ಮಾಡ್ತಾ ಇದೆ, ಹಂಗೆ ನಡೀತಾ ಇರಬೇಕಾದ್ರೆ ದೊಡ್ಡದಾಗಿರ್ತಕ್ಕಂಥ ಬರ ಬಂತು ಪ್ರಿಯರೇ. ಎಲ್ಲಿ? ಪ್ರಪಂಚದ ತುಂಬ ಇಲ್ಲ. ಹಲ್ಲೆಲೂಯಾ. ಬಂದಂಥ ಸಮಯದಲ್ಲಿ ಈ ವ್ಯಕ್ತಿಯನ್ನು ಉನ್ನತವಾದಂಥ ಸ್ಥಾನದಲ್ಲಿದ್ದಾನೆ. ಕಾರಣ ಏನಂದರೆ ಇವನು ತಪ್ಪು ಮಾಡಲಿಲ್ಲ, ಇವನು ಅನೀತಿಪರನಾಗಿ ಜೀವಿಸಲಿಲ್ಲ, ಇವನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಿದ. ಆದರೆ ಅಲ್ಲಿರ್ತಕ್ಕಂಥ ಅಣ್ಣಂದರು ಆಹಾರ ಸಿಗಲಾರದಂಥ ಸ್ಥಿತಿ ಅವ್ರಿಗೆ ಉಂಟಾಗಿದೆ. ಅಲ್ಲಿ ಅವರಿಗೆ ಬರಗಾಲ ಬಂದಿದೆ. ಯೋಸೇಫನು ಎಲ್ಲಿಗೆ ಹೋಗಿದ್ದಾನೆ? ಅಲ್ಲಿ ಬರಗಾಲ ಇಲ್ಲ. ಆದರೆ ಯೋಸೇಫನ ಸಹೋದರ ತಂದೆ ಇರುವಂಥ ಸ್ಥಳದಲ್ಲಿ ದೊಡ್ಡ ಬರ ಬಂದಂಥ ಸಮಯದಲ್ಲಿ ಅವರು ಆಹಾರಕ್ಕಾಗಿ ಯಾರನ್ನ ಆಶ್ರಯಿಸಿ ಬರ್ತಾ ಇದ್ದಾರೆ? ಯೋಸೇಫನನ್ನು. ಐಗುಪ್ತ ದೇಶದಲ್ಲಿರ್ತಕ್ಕಂಥ ಯೋಸೇಫನನ್ನು ಆಶ್ರಯಿಸಿ ಬರುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಸೇಫ ತನ್ನ ಅಣ್ಣಂದಿರನ್ನು ನೋಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಗೆ ಯಾರಾದರೂ ನೋವನ್ನು, ನಿಮಗೆ ಯಾರಾದರೂ ಭಾಳ ಕಷ್ಟವನ್ನು, ನಿಮಗೆ ಯಾರಾದರೂ ಭಯಂಕರವಾಗಿರ್ತಕ್ಕಂಥ ದುಃಖವನ್ನು
ಸಂಪೂರ್ಣವಾಗಿ ನಿಮ್ಮನ್ನು ಉನ್ನತವಾದಂಥ ಸ್ಥಾನದಲ್ಲಿ ಇದ್ದಂಥ ನಿಮ್ಮನ್ನು ಸಂಪೂರ್ಣವಾಗಿ ಕೆಳಮಟ್ಟದ ಕಡೆಗೆ ನಡೆಸಿದಂಥವರು ನಿಮ್ಮ ಎದುರಿಗೆ ಬಂದಾಗ ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ? ಏನಪ್ಪ, ನಮ್ಮನ್ನು ಈ ರೀತಿಯಾಗಿ ಮಾಡಿದಂಥವರು ಇವರೇ. ಆದರೆ ಯೋಸೇಫನಲ್ಲಿ ಇರುವಂಥ ಹೃದಯ ಯಾವ ಹೃದಯ ರೀ? ಕ್ಷಮಿಸುವಂಥ ಹೃದಯ ಪ್ರಿಯರೇ. ಹಲ್ಲೆಲೂಯಾ. ತನ್ನ ಸಹೋದರಿಗೆ ಬೇಕಾದಂಥ ಧಾನ್ಯಗಳನ್ನು ಆತನು ಕೊಟ್ಟು ಐಗುಪ್ತ ದೇಶಕ್ಕೆ ಕರೆಸಿಕೊಳ್ತಾನೆ. ಬರಗಾಲ ಇನ್ನ 7 ವರ್ಷಗಳಿದೆ, ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳು ಲೋಕದಲ್ಲಿ ನಡಿಲಿಕ್ಕಿದಾವೆ ಅಂತೇಳಿ ತಂದೆಯನ್ನ, ಸಹೋದರನ್ನ ಎಲ್ಲರನ್ನ ಎಲ್ಲಿ ಕರೆಸ್ಕೊಂಡ? ಐಗುಪ್ತ ದೇಶಕ್ಕೆ ಕರೆಸ್ಕೊಂಡ. ತಂದೆ ತೀರುವುದ ಮೇಲೆ, ಇಸಾಕನ ತೀರುವುದ ಮೇಲೆ, ಯಾಕೋಬನ ತೀರುವುದ ಮೇಲೆ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಅಣ್ಣಂದ್ರು ಅಂದ್ಕೊಳ್ತಾ ಇದ್ದಾರೆ, ನಾವು ಯೋಸೇಫನಿಗೆ ಕೇಡು ಮಾಡಿದ್ದೇವೆ. ಹಲ್ಲೆಲೂಯಾ. ನಮ್ಮ ತಂದೆ ಹೋಗ್ಬಿಟ್ಟ, ತಂದೆ ಇರೋವರೆಗೇನೋ ಒಂದು ವೇಳೆ ಸಮಾಧಾನದಿಂದಿದ್ದ, ಇನ್ನು ಮುಂದೆ ಇವನು ನಮಗೇನು ಮಾಡ್ತಾನೆ? ಕೇಡನ್ನೇ ಮಾಡ್ತಾನೆ. ಇವನು ನಮ್ಮನ್ನು ಉಳಿಸೋದಿಲ್ಲ, ನಮ್ಮನ್ನು ನಾಶನ ಮಾಡ್ತಾನೆ ಎಂಬುದಾಗಿ ಅವರು ನೆನೆಸಿಕೊಂಡು ಮಾತಾಡಿಕೊಳ್ತಾ ಇದ್ದಾರೆ. ಒಂದು ಸಾರಿ ನೀವು ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ ತೆಗಿರಿ ಸಮಯದಲ್ಲಿ 15ನೇ ವಚನ. ಯೋಸೇಫನ ಅಣ್ಣ ತಮ್ಮಂದಿರು ತಂದೆ ಸತ್ತದನ್ನು ಕಂಡು, ಒಂದು ವೇಳೆ ಯೋಸೇಫನು ನಮ್ಮನ್ನು ದ್ವೇಷಿಸಿ ನಾವು ಅವನಿಗೆ ಮಾಡಿದ ಎಲ್ಲ ಕೇಡಿಗೆ ಪ್ರತಿಯಾಗಿ ಪೂರಾ ಶಿಕ್ಷೆಯನ್ನು ಕೊಟ್ಟಾನು ಎಂದು ತಮ್ಮೊಳಗೆ ಮಾತಾಡಿಕೊಂಡು ಯೋಸೇಫನಿಗೆ, ನಿನ್ನ ತಂದೆಯು ಸಾಯುವುದಕ್ಕಿಂತ ಮುಂಚೆ ನಮಗೆ ಅಪ್ಪಣೆ ಮಾಡಿದ್ದೇನೆಂದರೆ, ನೀವು ಯೋಸೇಫನಿಗೆ, ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಳ್ಳಬೇಕು. ಹೀಗೆ ಅವನು ಅಪ್ಪಣೆ ಮಾಡಿದ್ದರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆಂದು ಹೇಳಿ ಕಳುಹಿಸಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೋಸೇಫನು ಈ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದನು. ಯೋಸೇಫ್ ಅವ್ರ ಮೇಲೆ ಯಾವೊಂದು ಕೇಡನ್ನು ಇಟ್ಕೊಂಡಿಲ್ಲ. ಯೋಸೇಫ್ ಅವ್ರ ಮೇಲೆ ಯಾವೊಂದು ಕಕ್ಷ ಸ್ವಭಾವವನ್ನು ಇಟ್ಕೊಂಡಿಲ್ಲ. ಯೋಸೇಫ್ ಅವ್ರ ಮೇಲೆ ಯಾವೊಂದು ಸಿಟ್ಟನ್ನು ಇಟ್ಕೊಂಡಿಲ್ಲ. ಅವರು ಭಯಂಕರವಾದಂಥ ರೀತಿಯಲ್ಲಿ ಆತನಿಗೆ ಕೇಡನ್ನು ಮಾಡಿದ್ದಾರೆ. ಆದರೆ ಯೋಸೇಫನಲ್ಲಿ ಯಾರಿದ್ದಾರೆ ಪ್ರಿಯರೇ? ದೇವರಿದ್ದಾನೆ. ಯೋಸೇಫನ ಸಂಗಡ ಯಾರಿದ್ದಾರೆ ಪ್ರಿಯರೇ? ದೇವರಿದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಯೋಸೇಫ ತನಗೆ ಕೇಡು ಮಾಡಿದಂಥ ಅಣ್ಣನವರನ್ನು ಸಂಪೂರ್ಣವಾಗಿ ಕ್ಷಮಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ತನಗೆ ಸಂಪೂರ್ಣವಾಗಿ ನೋವನ್ನು ಕೊಟ್ಟಂಥವರನ್ನು ಸಂಪೂರ್ಣವಾಗಿ ಅವರ ಜೀವಿತದಲ್ಲಿ ಯಾವೊಂದು ಕೆಟ್ಟದ್ದು ಬರಲಾರ್ದ ಹಾಗೆ ಅವ್ರನ್ನ ನೋಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಪ್ರಿಯರೇ, ಯೋಸೇಫನ ಸಹೋದರನನ್ನು ಕ್ಷಮಿಸಿದರಿಂದ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಆತನನ್ನು ಏನು ಮಾಡ್ತಾ ಇದ್ದಾನೆ? ಉನ್ನತವಾದಂಥ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಗುಲಾಮನಾಗಿ ಮಾರಲ್ಪಟ್ಟಂಥ ವ್ಯಕ್ತಿ ಒಂದು ಮನೆಯ ಸೇವಕನಾಗಿರ್ತಕ್ಕಂಥ ವ್ಯಕ್ತಿಯನ್ನು ದೇವರು ಅಲ್ಲೇ ಬಿಡದೆ ಸ್ವಂತ ಸೇವಕನನ್ನಾಗಿ ಮಾಡಿದರು. ಮತ್ತು ಸ್ವಂತ ಸೇವಕನನ್ನಾಗಿರ್ತಕ್ಕಂಥ ವ್ಯಕ್ತಿಗೆ ಇಡೀ ದೇಶದ, ಇಡೀ ಐಗುಪ್ತ ಸಾಮ್ರಾಜ್ಯದ ಮೇಲೆ ಸರ್ವಾಧಿಕಾರಿಯನ್ನಾಗಿ ನೇಮಕ ಮಾಡಿದರು. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯೋಸೇಫನಲ್ಲಿರುವಂಥ ಕ್ಷೇಮ ಗುಣ ಅದು ಶ್ರೇಷ್ಠವಾಗಿರುವಂಥದ್ದಾಗಿದೆ. ಕ್ಷಮಾಪಣೆಯ ಗುಣ. ನಾವು ಕ್ಷಮಿಸುವವರಾಗಬೇಕು. ನಮ್ಮನ್ನು ಭಯಂಕರವಾದಂಥ ರೀತಿಯಲ್ಲಿ ಕೇಡು ಮಾಡುವಂಥವರು ನಮ್ಮ ಮಧ್ಯದಲ್ಲಿ ಇದ್ದಾಗಲೂ ಕೂಡ ನಾವು ಕ್ಷಮಿಸಲಾರದೆ ಹೋದರೆ, ನಾವು ಕಕ್ಷೆಯನ್ನು, ಸಿಟ್ಟನ್ನು ಒಳಗಡೆ ಇಟ್ಟುಕೊಂಡ್ರೆ ಅದು ನಮ್ಮನ್ನು ಏನು ಮಾಡುತ್ತೆ? ಸುಡುವಂಥದ್ದಾಗಿರುತ್ತೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಯೋಸೇಫನ ಕಣ್ಣೀರನ್ನು ತೆಗಿತಾ ಇದ್ದಾನೆ. ಇವರು ಇನ್ನೂ ಕೂಡ ನನ್ನನ್ನು ಏನು ಮಾಡ್ತಾ ಇಲ್ಲ? ಅರ್ಥ ಮಾಡಿಕೊಳ್ತಾ ಇಲ್ಲ. ಇವರು ಇನ್ನೂ ಕೂಡ ನನ್ನನ್ನು ಏನು ಮಾಡ್ತಾ ಇಲ್ಲ? ಸರಿಯಾದ ರೀತಿಯಲ್ಲಿ ನನ್ನ ಕುರಿತಾಗಿ ಯೋಚಿಸ್ತಾ ಇಲ್ಲ. ನನ್ನನ್ನು ಕೆಟ್ಟವನನ್ನಾಗಿ ಅಂದುಕೊಳ್ತಾ ಇದ್ದಾರೆ. ನನ್ನನ್ನು ಭಯಂಕರವಾದಂಥ ಕ್ರೂರಿ ಎಂಬುದಾಗಿ ನೆನೆಸ್ತಾ ಇದ್ದಾರೆ. ನೀವು ನನ್ನ ಸ್ವಂತ ಅಣ್ಣಂದಿರೇ ಅಲ್ವೇ? ಒಂದು ವೇಳೆ ಆ ರೀತಿಯಾಗಿ ಕೇಡು ಮಾಡಬೇಕೆಂದಿದ್ದರೆ ನೀವು ಕಂಡ ತಕ್ಷಣವೇ ನಿಮ್ಮೆಲ್ಲರನ್ನು ಸಾಯಿಸುವಂಥ ಅಧಿಕಾರ ನನಗೆ ಇತ್ತು. ಆದರೆ ನಾನು ನಿಮ್ಮನ್ನು ಏನು ಮಾಡಿದ್ದೇನೆ? ಕ್ಷಮಿಸಿದ್ದೇನೆ. ನಾನು ನಿಮ್ಮನ್ನು ಏನು ಮಾಡಿದ್ದೇನೆ? ಕ್ಷಮಿಸಿದ್ದೇನೆ. ನೀವು ಕೇಡು ಮಾಡಿದಾಗಲೂ ಕೂಡ ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ದೇವರ ನಿಮಿತ್ತವಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನೀವಾದರೂ ನೀವು ಕೇಡು ಮಾಡಬೇಕಂತೇಳಿ ಬಯಸಿದ್ದೀರಿ, ಆದರೆ ದೇವರು ನನಗೇನು ಮಾಡಿದ್ದಾನೆ? ಮೇಲನ್ನೇ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರ ಪಕ್ಷವಾಗಿ ನೀನಿರುವಾಗ, ನೀತಿಯಲ್ಲಿ ನೀನು ಜೀವಿಸುವಾಗ ದೇವರು ನಿನಗೆ ಕೇಡಲ್ಲ, ಮೇಲನ್ನು ತೆಗೆದುಕೊಂಡು ಬರ್ತಾನೆ. ಅದರ ಸಲುವಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತಿರುತ್ತೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಎಂಬುದಾಗಿ. ದೇವರು ಒಂದು ಕಾಲವನ್ನು, ಒಂದು ಸಮಯವನ್ನು ಇಟ್ಟಿದ್ದಾನೆ. ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಮರಿಯಳಿಗೆ ಹೇಳಿದಂಥ ದೇವರು ಆತನ ಸಮಯ ಬಂದಾಗ ಆತನು ಆ ನೀರನ್ನು ದ್ರಾಕ್ಷಾರಸವಾಗಿ ಆತನೇನು ಮಾಡಿದ? ಮಾರ್ಪಡಿಸಿದ. ಪ್ರಿಯರೇ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿರ್ತಕ್ಕಂಥ ಆ ಮಾತು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. 23ನೇ ಅಧ್ಯಾಯ 18ನೇ ವಚನ. ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿಯುಳ್ಳವನಾಗಿರು. ಒಂದು ಕಾಲ ಉಂಟು
ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಎಂಬುದಾಗಿ. ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನೀನು ಕೆಟ್ಟದನ್ನು ಬಿಟ್ಟು ಸಂಪೂರ್ಣವಾಗಿ ದೇವರ ಮಾರ್ಗದಲ್ಲಿ ನಡೆಯುವಾಗ ದೇವರು ಒಂದು ಸಮಯವನ್ನು ಇಟ್ಟಿದ್ದಾನೆ, ಒಂದು ಕಾಲವನ್ನು ಇಟ್ಟಿದ್ದಾನೆ. ಆ ಕಾಲದಲ್ಲಿ ದೇವರು ನಿನ್ನನ್ನು ಕೈ ಬಿಡದ ಸಂಪೂರ್ಣವಾಗಿ ಕುಗ್ಗಿದವನಾದಂಥ ನಿನ್ನನ್ನು, ದಿಕ್ಕಿಲ್ಲದವನಾದಂಥ ನಿನ್ನನ್ನು ಆತನು ಮೇಲಕ್ಕೆತ್ತುವಂಥ ಒಂದು ದಿವಸ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ಏನು ಮಾಡಬೇಕ್ರಿ? ಕ್ಷಮಿಸುವವರಾಗಿ ಇರಬೇಕು. ಕ್ಷಮಾಪಣೆ ನಮ್ಮ ಜೀವಿತದಲ್ಲಿ ಅದು ಆಶೀರ್ವಾದವನ್ನು ತರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಹೇಳಿದರೆ, ಹೀಗೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವಂಥ ತಂದೆಯು ಕೂಡ ನಿಮ್ಮ ತಪ್ಪುಗಳನ್ನು ಏನು ಮಾಡ್ತಾನೆ? ಕ್ಷಮಿಸ್ತಾನೆ. ನೀವು ಕ್ಷಮಿಸಲಾರದೆ ಹೋದರೆ, ನೀವು ಹಾಗೆಯೇ ಕೂಡಿಟ್ಟುಕೊಂಡ್ರೆ ಖಂಡಿತವಾಗಿ ನಿಮ್ಮ ತಪ್ಪುಗಳು ಕೂಡ ಏನಾಗೋದಿಲ್ಲ? ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಾವು ಕ್ಷಮಿಸುವವರು ಆಗಬೇಕು. ಈ ಲೋಕದಲ್ಲಿ ನಾವಿರುವಾಗ ನಮ್ಮ ಮೇಲೆ ಎಷ್ಟೋ ಜನರು ಏನೆಲ್ಲ ಸಿಟ್ಟುಗಳನ್ನು ಇಟ್ಕೊಂಡಾಗ ನಾವು ಎದ್ದು ನಿಂತು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಮಾರ್ಕನ್ ಬರೆದ ಸುವಾರ್ತೆ ಇಲ್ಲ ಅನಿಸುತ್ತೆ, ಸರಿ 11ನೇ ಅಧ್ಯಾಯ ತೆಗೆದು ನೋಡೋಣ. ಇಪ್ಪತ್ತೈದನೇ ವಚನ, 24-25 ಹೋದ್ರಿ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸುವನು ಅಂದನು. ಅಲ್ಲಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮಾತು. ಅದರ ಸಲ ನಾವು ಪ್ರತಿ ಸಾರಿ ಪ್ರಾರ್ಥನೆ ಮಾಡಿದಾಗ ಕೊನೆಯದಾಗಿ ಎದ್ದು ನಿಂತುಕೊಂಡು ನಾವೇನು ಮಾಡ್ಬೇಕು ರೀ? ದೇವರೇ, ನಾನು ಯಾರ ಮೇಲೆ ಆದರೂ ಇಟ್ಕೊಂಡಿದ್ದೀನಿ, ಒಂದು ವೇಳೆ ಯಾರನ್ನಾದ್ರೂ ನಾನು ನನ್ನ ಜೀವಿತದಲ್ಲಿ ಕ್ರೋಧವಾಗಿ ಅಂದರೆ ಸಿಟ್ಟನ್ನು ಇಟ್ಕೊಂಡಿದ್ದೀನಿ, ನನ್ನ ಜೀವಿತದಲ್ಲಿ ಒಂದು ವೇಳೆ ಅಂತಹ ಕಾರ್ಯಗಳು ನನಗೆ ತಿಳಿಯಲಾರದು ಯಾವುದಾದ್ರೂ ಇದ್ದರೆ ಅವೆಲ್ಲವುಗಳನ್ನು ದೇವರೇ ನಾನು ಕ್ಷಮಿಸ್ತೀನಿ ಅಂತೇಳಿ ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ, ಎದ್ದು ನಿಂತು ಪ್ರಾರ್ಥನೆ ಮಾಡುವಾಗ ಈ ಒಂದು ವಚನವನ್ನು ನಾನೇನು ಮಾಡ್ತೀನಿ? ಜ್ಞಾಪಕ ಮಾಡಿಕೊಳ್ತೀನಿ ಪ್ರಿಯರೇ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನು ವಿರೋಧ ಇದ್ದರೂ ಕೂಡ ನೀವೇನು ಮಾಡಬೇಕು? ಅದನ್ನು ಕ್ಷಮಿಸಬೇಕು. ಕ್ಷಮಿಸಿದರೆ ನನ್ನನ್ನು ಕೂಡ ನನ್ನ ತಂದೆ ಏನು ಮಾಡ್ತಾನೆ? ಕ್ಷಮಿಸ್ತಾನೆ. ಕ್ಷಮಿಸಿದರೆ ನನ್ನನ್ನು ಕೂಡ ನನ್ನ ದೇವರು ಏನು ಮಾಡ್ತಾನೆ? ಕ್ಷಮಿಸ್ತಾನೆ ಪ್ರಿಯರೇ. ಕ್ಷಮಿಸಿರ್ತಕ್ಕಂಥ ಯೋಸೇಫ, ಆತನು ತನ್ನ ಜೀವಿತದಲ್ಲಿ ಸೌಖ್ಯವನ್ನು ಪಡೆದ, ಕ್ಷೇಮವನ್ನು ಪಡೆದ. ಕ್ಷಾಮ ಆತನ ಜೀವಿತದಲ್ಲಿ ಬರಲಿಲ್ಲ. ಕಾರಣ ಏನಂತಂದರೆ ಆತನು ಕ್ಷಮಿಸದೇ ಇರಲಿಲ್ಲ. ಆತನು ಕ್ಷಮಿಸಿದ, ಕ್ಷೇಮವನ್ನು ಹೊಂದಿದ. ಇವತ್ತು ಕೂಡ ನಾವು ಕ್ಷಮಿಸುವಂಥ ಹಂಗಿನಲ್ಲಿ ಇದ್ದೇವೆ. ನೀವು ಕೂಡ ಒಬ್ಬರಿಗೊಬ್ಬರು ಕ್ಷಮಿಸಿರಿ ಎಂಬುದಾಗಿ ಅವರ ಮೇಲೆ ತಪ್ಪು ಹೊರಿಸುವ ದೂರುಗಳು ನಿಮಗೆ ಗೊತ್ತಿದ್ದರೂ ಕೂಡ ನೀವು ಕ್ಷಮಿಸುವವರಾಗಿ ಇರಬೇಕಂತೇಳಿ ದೇವರ ವಾಕ್ಯದಲ್ಲಿ ನಾವು ಪುಸ್ತಕಗಳಲ್ಲಿ, ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಅದಕ್ಕಾಗಿ ಸತ್ಯವೇದ ಹೇಳುತ್ತೆ, ಈ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗೋದಿಲ್ಲ. ಹಲ್ಲೆಲೂಯಾ. ತೀರ್ಪು ಮಾಡೋದಕ್ಕೆ ನಾವೇನಾದರೂ ನ್ಯಾಯಾಧೀಶರ? ಹಲ್ಲೆಲೂಯಾ. ಪ್ರೈಸ್. ನ್ಯಾಯಾಧೀಶನು ಒಬ್ಬಾತನಿದ್ದಾನೆ. ಆತನ ನ್ಯಾಯ ಯಾವಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ಇರುವಂಥದ್ದು. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ನಾವು ಸಂಪೂರ್ಣವಾಗಿ ಕ್ಷಮಿಸುವ ಸ್ವಭಾವವುಳ್ಳವರಾಗಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಒಂದು ಸಾರಿ ಸಮಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಒಂದು ಮಾತು ನಾವು ಓದಿಕೊಳ್ಳೋಣ. ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಏನಾಯಿತು ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ ತೆಗೆದು ಒಂದು ಸಾರಿ. ಒಂಬತ್ತನೇ ಅಧ್ಯಾಯ 2ನೇ ವಚನದಿಂದ ಓದಿಕೊಳ್ಳೋಣ. ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಹಲ್ಲೆಲೂಯಾ. ಅಲ್ಲಿದ್ದ ಶಾಸ್ತ್ರಿಗಳಲ್ಲಿ ಕೆಲವರು ಇವನು ದೇವದೂಷಣೆ ಮಾಡುತ್ತಾನೆಂದು ತಮ್ಮೊಳಗೆ ಮಾತಾಡಿಕೊಂಡರು. ಯೇಸು ಅವರ ಆಲೋಚನೆಯನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ? ಯಾವುದು ಸುಲಭ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು, ಎದ್ದು ನಡೆ ಅನ್ನುವುದು? ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು. ಅವನು ಎದ್ದು ಮನೆಗೆ ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಕೊಡುವಂಥ ಕ್ಷಮಾಪಣೆ ನಮ್ಮನ್ನೇನು ಮಾಡುತ್ತೆ? ಬಿದ್ದ ಸ್ಥಿತಿಯಿಂದ ನಮ್ಮನ್ನು ಮೇಲಕ್ಕೆ
ಎತ್ತುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾರೆ. ಆತನ ಒಂದು ಮನೆಯಲ್ಲಿರುವಂಥ ಸಮಯದಲ್ಲಿ ಮೇಲ್ಛಾವಣಿಯಿಂದ ಆ ವ್ಯಕ್ತಿಯನ್ನು ಯೇಸು ಸ್ವಾಮಿಯ ಮುಂದೆ ಇಳಿಬಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾರನ್ನು ನೋಡ್ತಾ ಇದ್ದಾನೆ? ಯಾರನ್ನು ನೋಡ್ತಾ ಇದ್ದಾನ್ರಿ? ಒತ್ತುಕೊಂಡು ಬಂದಂಥವರ ವಿಷಯದಲ್ಲಿ ತನ್ನ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸುವಿನ ಬಳಿಗೆ ಈ ವ್ಯಕ್ತಿಯನ್ನು ಕರೆದುಕೊಂಡು ಹೋದರೆ ಸಾಕು, ಇವನ ಪಾರ್ಶ್ವವಾಯು ರೋಗ ಗುಣವಾಗುತ್ತೆ, ಇವನು ಎದ್ದು ನಡೆದಾಡ್ತಾನೆ, ಇವನಿಗೆ ಸೌಖ್ಯವನ್ನು ಯೇಸು ಸ್ವಾಮಿ ಕೊಡ್ತಾನೆ ಎಂಬುದಾಗಿ ತಿಳಿದು ಆ ವ್ಯಕ್ತಿಯನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬರ್ತಾರೆ. ಅವರ ನಂಬಿಕೆಯನ್ನು ಯೇಸು ನೋಡಿ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಏನನ್ನು ನೋಡ್ತಾನೆ ದೇವರು ನಮ್ಮಲ್ಲಿ? ನಂಬಿಕೆಯನ್ನು ನೋಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಸಂಪೂರ್ಣವಾಗಿ ನಂಬುವವರಾಗಬೇಕು, ನಂಬಿ ನಡೆಯುವವರು ಆಗಬೇಕು. ನಮ್ಮ ನಂಬಿಕೆ ಎನ್ನುವಂಥದ್ದು ಕ್ರಿಸ್ತಿಯ ಜೀವಿತದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ ಪ್ರಿಯರೇ. ನಾವು ದೇವರನ್ನು ನಂಬಿದ್ದೇವೆ, ನಮ್ಮ ಎಲ್ಲ ಭಾರವನ್ನು ದೇವರು ಹೊತ್ತುಕೊಳ್ತಾನೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ಅದರ ಕುರಿತಾಗಿ ಅವಗಾಹನೆ ಉಳ್ಳವರಾಗಿ ನಾವು ಜೀವಿಸ್ತಾ ಇದ್ದೇವೆ. ಇದು ನಮ್ಮದಲ್ಲ. ಹಲ್ಲೆಲೂಯಾ. ಯಾರು ವಾಸಿಸ್ತಾ ಇದ್ದಾರೆ ನಮ್ಮಲ್ಲಿ? ಕ್ರಿಸ್ತನು ವಾಸಿಸ್ತಾ ಇದ್ದಾನೆ. ಪೌಲನು ಹೇಳ್ತಾನೆ ಏನಂತೇಳಿ, ನಾನು ಏನಾಗಿದ್ದೇನೆ? ಸತ್ತು ಹೋದವನಾಗಿದ್ದೇನೆ. ನಮ್ಮಲ್ಲಿ ವಾಸಿಸುವ ನಿಮ್ಮ ಜೀವವು ಕ್ರಿಸ್ತನಲ್ಲಿ ಏನಾಗಿದೆ? ಮರೆಯಾಗಿಡಲ್ಪಟ್ಟಿದೆ. ನಮ್ಮಲ್ಲಿ ಯೇಸು ವಾಸಿಸ್ತಾ ಇದ್ದಾನೆ, ಆತನು ನಮ್ಮಲ್ಲಿ ಇದ್ದಾನೆ, ಆತನು ನಮ್ಮನ್ನು ಎಲ್ಲವುಗಳನ್ನು ಆತನು ನೋಡಿಕೊಳ್ತಾನೆ. ಸಂಪೂರ್ಣವಾಗಿ ಆ ವಿಷಯದಲ್ಲಿ ನಾವು ಏನಾಗಿರ್ಬೇಕ್ರಿ? ನಂಬಿಕೆ ಉಳ್ಳವರಾಗಿರ್ಬೇಕು. ಇವರು ಯೇಸು ಸ್ವಾಮಿ ಬಳಿಗೆ ಕರೆದುಕೊಂಡು ಬಂದ ಸಮಯದಲ್ಲಿ ಆತನವರ ನಂಬಿಕೆಯನ್ನು ನೋಡಿ ಆ ರೋಗಿಗೆ ಹೇಳ್ತಾ ಇದ್ದಾನೆ, ಅವನು ಪಾರ್ಶ್ವವಾಯು ರೋಗದಿಂದ ಬಳಲ್ತಾ ಇದ್ದಾನೆ. ಪಾರ್ಶ್ವವಾಯು ರೋಗ ಬಂದ ಸಮಯದಲ್ಲಿ ಒಂದು ವೇಳೆ ಮಾತು ಬಿದ್ದೋಗಿರ್ಬೋದು, ಕೈ ಕಾಲುಗಳು ಸೋತು ಹೋದಂಥ ಸ್ಥಿತಿಯಲ್ಲಿ ಎದ್ದು ನಡೆದಾಡಲಿಕ್ಕೆ ಬರಲಾರದಂಥ ಸ್ಥಿತಿ ಆಗಿರ್ಬೋದು. ಅವನ ಜೀವಿತ ಇನ್ನು ಮುಂದೆ ಹಾಸಿಗೆಯಲ್ಲೇ ಮಲಗಿ ಅವನ ದಿನನಿತ್ಯ ಕಾರ್ಯಗಳನ್ನು ಕೂಡ ಮಾಡಲಾರ್ದ ಹಾಗೆ ಮನೆಯವರಿಗೆ ಭಾರವಾದಂಥ ಸ್ಥಿತಿಯಲ್ಲಿ ಆ ವ್ಯಕ್ತಿ ಇರ್ಬೋದು. ಆದರೆ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆ ವ್ಯಕ್ತಿಯನ್ನು ನೋಡಿದ ಮೇಲೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಮಗನೇ ಧೈರ್ಯವಾಗಿರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿರ್ತಕ್ಕಂಥ ಜನರು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ಮಾತಾಡಿಕೊಳ್ತಾ ಇದ್ದಾರೆ. ಆ ಒಂದು ಮಾತಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ಯಾಕೆ ನೀವು ಕೆಟ್ಟ ಆಲೋಚನೆ ಮಾಡ್ತಾ ಇದ್ದೀರಿ? ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದಿರತಕ್ಕಂಥ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಅವನ ಪಾಪಗಳನ್ನು ಕ್ಷಮಿಸ್ತಾ ಇದ್ದಾನೆ. ಅವನಿಗೆ ಯಾಕೆ ಆಗಿದೆ ಅಂದರೆ, ಅವನು ತಪ್ಪು ಮಾಡಿದ್ದಾನೆ, ಪಾಪ ಮಾಡಿದ್ದಾನೆ. ಅವನ ಪಾಪದ ಅಪರಾಧ ಕೃತ್ಯಗಳೇ ಅವನನ್ನು ಆ ರೀತಿಯಾಗಿ ಮರಣದ ಹಾಸಿಗೆಯಲ್ಲಿ ನಿಲ್ಲಿಸಿದ ಪ್ರೇಯರ್. ನೋಡ್ರಿ, ಒಂದು ಸಾರಿ ತಪ್ಪು ಮಾಡಿದಂಥ ವ್ಯಕ್ತಿ ತಪ್ಪು ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದು ಬಹಳ ಕಷ್ಟ. ಆ ವ್ಯಕ್ತಿ ಏನು ಮಾಡ್ತಾನೆ? ಇನ್ನೊಬ್ಬರ ಮೇಲೆ ಆಗ್ತಾನೆ, ಇಲ್ಲ ನಿಮ್ಮಿಂದಾಗಿಯೇ ನಾನು ತಪ್ಪು ಮಾಡೋದಕ್ಕೆ ಕಾರಣವಾಯಿತು ಅಂತೇಳಿ. ಅಲ್ಲಿ ಅಹಾಬನು ಎನ್ನುವಂಥ ರಾಜ, ಯೆಜೆಬೇಲ್ ಎನ್ನುವಂಥ ರಾಣಿ ಇಸ್ರಾಯೇಲ್ ದೇಶವನ್ನು ಆಳುವಂಥ ಸಮಯದಲ್ಲಿ ಅಲ್ಲಿ ಎಲಿಯನು ಎನ್ನುವಂಥ ಪ್ರವಾದಿ ಇರುವಂಥ ಸಮಯದಲ್ಲಿ ಇವರು ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಜೀವಿಸಿದಂಥ ಸಮಯದಲ್ಲಿ ಎಲಿಯನು ಆ ಅಹಾಬ ರಾಜನ ಸಮಕ್ಷಮದಲ್ಲಿ ಹೋಗಿ ನಿಂತು ಹೇಳ್ತಾ ಇದ್ದಾನೆ, ಇನ್ನು 3 ವರ್ಷ 6 ತಿಂಗಳುಗಳ ಕಾಲ ಏನಾಗಲ್ಲ, ಮಳೆನೇ ಬರೋದಿಲ್ಲ, ಭಯಂಕರವಾದಂಥ ಬರಗಾಲ ಬರಲಿಕ್ಕಿದೆ. ಇದಕ್ಕೆ ಕಾರಣ ಏನಂತಂದರೆ, ನೀವು ಅಪರಾಧ ಕೃತ್ಯಗಳನ್ನು ಮಾಡಿದಿರಿ, ದೇವರಿಗೆ ನೀವು ಕೋಪವನ್ನು ಎಬ್ಬಿಸಿದಿರಿ, ದೇವರಿಗೆ ಸಿಟ್ಟನ್ನು ಎಬ್ಬಿಸಿದಿರಿ ಎಂಬುದಾಗಿ ಹೇಳಿದಾಗ ಪ್ರಿಯರೇ, ಆಗ ಅಹಾಬ ರಾಜನ ಸನ್ನಿಧಿಯಿಂದ ಏಲಿಯನ್ ಏನು ಮಾಡ್ತಾನೆ? ಹೊರಟು ಹೋಗ್ತಾನೆ. ಆ ಸಮಯದಲ್ಲಿ ಕೆರಿತಾಳದಲ್ಲಿ ಸ್ವಲ್ಪ ದಿವಸ ಇರ್ತಾನೆ, ಚಾರೆಫ್ತಾ ಎನ್ನುವಂಥ ಗ್ರಾಮದಲ್ಲಿ ವಿಧವೆ ಮನೆಯಲ್ಲಿ ಸ್ವಲ್ಪ ದಿವಸ ಇರ್ತಾನೆ. ಆಮೇಲೆ ಸಮಯ ಆದ ಮೇಲೆ ಆತನು ಪುನಃ ಹೊರಗಡೆ ಬರ್ತಾನೆ. ಅಹಾಬ ರಾಜನಿಗೆ ಏಲಿಯನ್ ಎದುರಾದಂಥ ಸಮಯದಲ್ಲಿ ಅಹಾಬ ಹೇಳ್ತಾ ಇದ್ದಾನೆ ಏನಂತೇಳಿ, ಅರಸನ್ ಪ್ರವಾದಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ, ಕೇಡನ್ನು ಬರಮಾಡಿದವನೇ ಬಂದೆಯಾ ಅಂತೇಳಿ. ಯಾರಿಗಂತ ಇದ್ದಾನೆ? ಪ್ರವಾದಿಗಂತ ಇದ್ದಾನೆ. ತಪ್ಪು ಮಾಡಿದ ಯಾರಲ್ಲಿ? ರಾಜರಾಣಿ ಇಬ್ಬರು ತಪ್ಪು ಮಾಡಿದ್ದಾರೆ. ಆದರೆ ಗುರುವಿಗೆ, ಸೇವಕನಿಗೆ ಏನು ಮಾಡ್ತಾ ಇದ್ದಾನೆ? ಕೇಡನ್ನು ಬರಮಾಡಿದವನೇ ಈಗ ಬಂದೆಯಾ ಎಂಬುದಾಗಿ. ಅಂದರೆ ತಪ್ಪು ಮಾಡಿದ ತಾನು ಆ ತಪ್ಪನ್ನು ಏನು ಮಾಡ್ತಾ ಇಲ್ಲ? ಒಪ್ಪಿಕೊಡ್ತಾ ಇಲ್ಲ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಅಲ್ಲಿ ಆ ವ್ಯಕ್ತಿ ತಪ್ಪುಗಳನ್ನು ಮಾಡಿದ್ದಾನೆ, ಪಾಪ ಮಾಡಿದ್ದಾನೆ. ಆ ಪಾಪಗಳು ಕ್ಷಮಿಸಲ್ಪಟ್ಟರೆ ಅವನು ಸಂಪೂರ್ಣವಾಗಿ ಆ ಒಂದು ರೋಗದಿಂದ ವಿಮೋಚನೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಆ ವ್ಯಕ್ತಿಯ ಪಾಪಗಳನ್ನು ಕ್ಷಮಿಸಿದರು ಪ್ರಿಯರೇ. ಈ ಲೋಕದಕ್ಕೆ ಆತನು ನರಮನುಷ್ಯನಾಗಿ ಹೊರಟು ಬಂದಾಗ ಪಾಪಗಳನ್ನು ಕ್ಷಮಿಸಿದಂಥ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರೆಲ್ಲರೂ ಅಂದುಕೊಳ್ತಾ ಇದ್ದಾರೆ, ಈತನು ಮನುಷ್ಯ ಎಂಬುದಾಗಿ ನೋಡ್ತಾ ಇದ್ದಾರೆ. ಯಾರನ್ನ? ಯೇಸು ಕ್ರಿಸ್ತನನ್ನು. ಆತನ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ಆತನ ಅದ್ಭುತಗಳನ್ನು ನೋಡುವಾಗ ಆತನಂಥ ಅದ್ಭುತಗಳು ಯಾರು ಕೂಡ ಮಾಡಿಲ್ಲ. ಆತನು ಅನೇಕ ರೋಗಗಳನ್ನು ಸ್ವಸ್ಥ ಮಾಡಿದ್ದಾನೆ, ದೆವ್ವಗಳಿಂದ
ಬಂಧಿತರಾಗಿರ್ತಕ್ಕಂಥ ಜನರಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಪ್ರಕೃತಿಯ ಮೇಲೆ ಆತನ ಅಧಿಕಾರವುಳ್ಳವನಾಗಿ ನೀರಿನ ಮೇಲೆ ನಡೆದಿದ್ದಾನೆ. ಆತನ ಶಾಪ ಕೊಡಲು ಅಂಜೂರದ ಮರ ಒಣಗಿ ಹೋಯಿತು. ಆತನು ಹೇಳುವಾಗ ಕೋಳಿ ಕೂಗಿತ್ತು. ಆತನು ಸತ್ತಂತ ಸಮಯದಲ್ಲಿ ಕೂಡ ದೊಡ್ಡ ಭೂಕಂಪವಾಗಿ ದೇವಾಲಯದ ತೆರೆ ಮೇಲಿನಿಂದ ಕೆಳಗಡೆವರೆಗೂ ಹರಿದು ಹೋಯಿತು. ಆತನು ಈ ಲೋಕದಲ್ಲಿ ಜೀವಿಸಿದ ಸಮಯದಲ್ಲಿ ಎಷ್ಟೆಷ್ಟೋ ಅದ್ಭುತಗಳು, ಅವುಗಳನ್ನು ಬರೆಯುತ್ತಾ ಕೂತ್ಕೊಂಡ್ರೆ ಈ ಲೋಕವೇ ಹಿಡಿಯೋದಿಲ್ಲ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ ಯೋಹಾನನು ಎನ್ನುವಂಥ ಭಕ್ತ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತಹ ಯೇಸು ಸ್ವಾಮಿಯನ್ನ ಈ ಜನರು ದೇವರು ಎಂಬುದಾಗಿ ಏನು ಮಾಡ್ತಾ ಇಲ್ಲ, ನೆನೆಸ್ತಾ ಇಲ್ಲ. ಅಲ್ಲಿ ಅವ್ರು ಅಂದುಕೊಳ್ತಾ ಇದ್ದಾರೆ ಇದು ದೇವದೂಷಣೆಯ ಮಾತು. ಪಾಪಗಳನ್ನು ಕ್ಷಮಿಸೋದಕ್ಕೆ ಅಧಿಕಾರ ಯಾರಿಗೆ ಉಂಟು? ದೇವರಿಗೆ ಮಾತ್ರ ಉಂಟು. ಅದೇ ದೇವರು ನರಮನುಷ್ಯನಾಗಿ ಬಂದಿದ್ದಾನೆ ಎಂಬುದಾಗಿ ಅವರ ಕಣ್ಣುಗಳು ಏನಾಗ್ತಾ ಇಲ್ಲ, ತೆರೆಯಲ್ಪಡ್ತಾ ಇಲ್ಲ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಕ್ರಿಸ್ತನು ಆ ಮನುಷ್ಯನಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ವಾಗ್ದಾನ ಮಾಡಿದಾದ ಮೇಲೆ ಆತನು ಏನು ಮಾಡ್ತಾ ಇದ್ದಾನೆ ರೀ, ಅಲ್ಲಿರ್ತಕ್ಕಂಥ ಜನರಿಗೆ ಹೇಳ್ತಾ ಇದ್ದಾನೆ, ಮನುಷ್ಯ ಕುಮಾರನಿಗೆ ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರ ಉಂಟು ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ಆ ಪಾಪಗಳು ಕ್ಷಮಿಸಲ್ಪಟ್ಟು ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ರೀ, ಎದ್ದು ನಿಲ್ತಾ ಇದ್ದಾನೆ ಪ್ರೇರ. ಅದ್ರ ಸಲುವಾಗಿ ನೋಡ್ರಿ, ಯಾರ ಪಾಪಗಳು ಕ್ಷಮಿಸಲ್ಪಡ್ತಾವ್ರಿ. ಒಂದ್ಸಾರಿ ನಾವು ಅದೇ 26ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸ್ವಾಮಿಯವರು ಕರ್ತನ ಭೋಜನವನ್ನು ಮಾಡುವಂಥ ಸಮಯದಲ್ಲಿ ಹೇಳ್ತಾರೆ ಒಂದು ಮಾತು, ಗೊತ್ತೀರಾ? 28ನೇ ವಚನ, 26ನೇ ಅಧ್ಯಾಯ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ. ಅಂದರೆ ಯಾರು ಪಾಪಗಳು ಕ್ಷಮಿಸಲ್ಪಡ್ತವೆ, ಯಾರು ಯೇಸು ಕ್ರಿಸ್ತನ ರಕ್ತದಲ್ಲಿ ತಮ್ಮನ್ನು ತಾವು ತೊಳೆದುಕೊಳ್ತಾರೋ ಅವರ ಪಾಪಗಳು ಏನಾಗ್ತಾವ್ರಿ, ಕ್ಷಮಿಸಲ್ಪಡ್ತವೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ನಾವು ಕ್ಷಮಿಸುವಂಥ ಸ್ವಭಾವವುಳ್ಳವರಾಗಬೇಕು. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನೆ. ಕ್ರಿಸ್ತನು ಈ ಲೋಕಕ್ಕೆ ಬರುವಂಥದ್ರ ಮೂಲಕವಾಗಿ ಎಷ್ಟೋ ಕಷ್ಟಗಳನ್ನು, ಶೋಧನೆಗಳನ್ನು, ಏನೆಲ್ಲ ದೇಹದಲ್ಲಿ ಆತನು ಇರುವಾಗ ಏನೆಲ್ಲ ಶ್ರಮೆಗಳನ್ನು ಆತನು ಅನುಭವಿಸಿದ್ದಾನೆ ಪ್ರೇರೆ. ಆತನ ಕಣ್ಣುಗಳು ಒಳಗಡೆ ಮುಳ್ಳು ಬರುವಷ್ಟರ ಮಟ್ಟಿಗೆ ಆ ಒಂದು ಮುಳ್ಳಿನ ಕಿರೀಟವನ್ನು ಆತನಿಗೆ ಇಟ್ಟರು ಪ್ರಿಯರ ತಲೆಯ ಮೇಲೆ. ಆತನ ಪಕ್ಕೆಗೆ ಬಲ್ಲೆಯನ್ನು ಚುಚ್ಚಿದ್ರು, ಆತನ ಕೈಗಳಿಗೆ ಕಾಲುಗಳಿಗೆ ಆತನಿಗೆ ಮೊಳೆಯನ್ನು ಚಿಡಿದ್ರು, ಆತನನ್ನು ಭಯಂಕರವಾದಂಥ ರೀತಿಯಲ್ಲಿ ಚಿತ್ರಹಿಂಸೆ ಮಾಡಿದ್ರು. ಆತನು ಯಾವೊಂದು ಬೀದಿಗಳಲ್ಲಿ ಅದ್ಭುತವನ್ನು ಮಾಡಿದನು, ಅದೇ ಅದ್ಭುತಗಳನ್ನು ಮಾಡಿದಂಥ ಆ ಬೀದಿಗಳಲ್ಲಿ ಆತನ ಮೇಲೆ ಅನೇಕ ನಿಂದನೆಯ ಮಾತುಗಳನ್ನು ಹಾಕಿದ್ರು. ಆದರೂ ಕೂಡ ಆತನ ಏನು ಮಾಡ್ತಾ ಇದ್ದಾನೆ, ಕ್ಷಮಿಸ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ಶಿಲುಬೆ ಮೇಲೆ ಏರಿದಂಥ ಸಮಯದಲ್ಲಿ ಸ್ವಾಮಿಯ ಬಾಯಿಂದ ಬಂದಿರತಕ್ಕಂಥ ಮೊದಲನೇ ಮಾತು ಏನ್ರಿ, ತಂದೆಯೇ ಅವರಿಗೆ ಕ್ಷಮಿಸು, ಇವರು ತಾವು ಏನು ಮಾಡ್ತಾ ಇದ್ದೀವಿ ಎನ್ನುವಂಥದ್ದು ಗೊತ್ತಿಲ್ಲ. ಹಲ್ಲೆಲೂಯಾ. ಅದರ ಸಲ ನೋಡ್ರಿ, ದೇವರು ಯಾವಾಗಲೂ ಕೂಡ ನಮ್ಮನ್ನು ಕ್ಷಮಿಸುವಂಥ ದೇವರಾಗಿದ್ದಾನೆ. ದೇವರು ಯಾವಾಗಲೂ ಕೂಡ ನಮ್ಮನ್ನು ಸಂಪೂರ್ಣವಾಗಿ ತನ್ನ ರಕ್ತದ ಮೂಲಕವಾಗಿ ತೊಳಿಬೇಕಂತೇಳಿ ಉದ್ದೇಶವಿಟ್ಟಂಥ ದೇವರಾಗಿದ್ದಾನೆ ಪ್ರೇರೆ. ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಇರ್ತಾರೆ. ಚಿಕ್ಕ ಮಗ ತಂದೆಗೆ ವಿರುದ್ಧವಾಗಿ ನಡೆದು ಎಲ್ಲ ಭಾಗ ಮಾಡಿ ಆಸ್ತಿನ ಅರ್ಧ ಮಾಡಿ ಏನು ಮಾಡಿದ, ತಂದೆಯಿಂದ ದೂರದ ದೇಶಕ್ಕೆ ಹೋದ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅಲ್ಲಿ ಎಲ್ಲಿಗೋದಂತೆ, ದೂರದ ದೇಶಕ್ಕೆ ಆ ಮಗ ಹೊರಟು ಹೋದಾಗ ಅವನು ತನ್ನ ಆಸ್ತಿಯನ್ನು ಕೆಟ್ಟದಾದಂಥ ವ್ಯವಹಾರಗಳಲ್ಲಿ ಬಂಡವಾಳ ಹಾಕಿದಂಥ ಸಮಯದಲ್ಲಿ ಅವನ ಆಸ್ತಿ ಎಲ್ಲ ಹೋಯಿತು. ಅವನ್ನ ಹೋದಂಥ ಆ ದೇಶದಲ್ಲಿ ದೊಡ್ಡ ಬರಗಾಲ ಬಂತು. ಹಂದಿ ಕಾಯುವಂಥ ಕೆಲಸಕ್ಕೆ ಹೋದ. ಹಂದಿ ತಿನ್ನುವಂಥ ಹಣ್ಣುಗಳನ್ನು ಕೂಡ ತಿನ್ನಲಾರದಂಥ ಸ್ಥಿತಿ ಅವನಿಗೆ ಏರ್ಪಾಟಾದಾಗ ತಂದೆಯ ಮನೆಯನ್ನು ಏನು ಮಾಡ್ತಾ ಇದ್ದಾನೆ, ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಆ ಸಮಯದಲ್ಲಿ ಆ ಹುಡುಗನಲ್ಲಿ ಬರ್ತಕ್ಕಂಥ ಒಂದು ಆಲೋಚನೆ ಏನ್ರಿ, ನಾನು ನನ್ನ ತಂದೆಗೆ ಪರಲೋಕಕ್ಕೆ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ, ಈಗ ನಾನು ನನ್ನ ತಂದೆಯ ಬಳಿಗೆ ಹೋಗ್ತೀನಿ, ಆ ನನ್ನ ತಂದೆ ನನ್ನನ್ನು ಏನು ಮಾಡ್ತಾನೆ, ಕ್ಷಮಿಸ್ತಾನೆ ಎಂಬುದಾಗಿ. ಒಂದ್ಸಾರಿ 15ನೇ ಓದ್ತೀರಾ ಆ ವಚನ? ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ. ಆಗ 17ರಿಂದ, ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ
ಬಂದನು. ಅವನಿನ್ನು ದೂರದಲ್ಲಿರುವಾಗ ಅವನ ತಂದೆ ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ಆಳುಗಳಿಗೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡು, ತಂದೆಯ ಮುಂದೆ ಆತನು ಹೇಳಿಕೊಳ್ತಾ ಇದ್ದಾನೆ. ಆ ಸಮಯದಲ್ಲಿ ತಂದೆ ಹೇಳ್ತಾ ಇದ್ದಾನೆ ಪ್ರೇರೆ ಏನಂತೇಳಿ, ಹುಡುಗನ ಸಂಗಡ ಮಾತಾಡುತ್ತಲ್ಲ, ಆತನು ನೇರವಾಗಿ ಓಡಿ ಬಂದು ಮಗನ ಮೇಲೆ ಕನಿಕರ ಬಿಟ್ಟು ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟು ಏನು ಮಾಡ್ತಾ ಇದ್ದಾನೆ ಆಳುಗಳಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಓಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಹುಡುಗನಿಗೆ ಬುದ್ಧಿ ಬಂದಾಗ ನೇರವಾಗಿ ಆ ಹುಡುಗ ಏನು ಮಾಡ್ತಾ ಇದ್ದಾನೆ ತಂದೆಯ ಮನೆ ಕಡೆಗೆ, ತಂದೆಯ ಬಳಿಗೆ ಧಾವಿಸಿ ಬರ್ತಾ ಇದ್ದಾನೆ. ಕ್ಷಮಾಪಣೆ ತಂದೆ ಕೊಡ್ತಾನಿಲ್ವೋ ಎಂಬುದಾಗಿ ನೆನೆಸಿರ್ತಕ್ಕಂಥ ಆ ವ್ಯಕ್ತಿ ಎಲ್ಲ ನೋಡ್ತಾ ಇದೆ ಪ್ರಿಯರೇ. ತಂದೆಯ ಬಳಿಗೆ ಬಂದಾಗ ತಂದೆ ಎದುರು ನೋಡ್ತಾ ಇದ್ದಾನೆ, ಯಾವಾಗ ನನ್ನ ಮಗನ ನನ್ನ ಬಳಿಗೆ ಬರ್ತಾ ಇದ್ದಾನೆ ಎಂಬುದಾಗಿ. ತಪ್ಪಿ ಹೋದಂಥ ಮಕ್ಕಳು ಬೇರೆ ಯಾರು ಅಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, ಸತ್ಯವೇದದಲ್ಲಿ ನಾವು ನೋಡುವಾಗ ಪ್ರಿಯರೇ, ಯಾರಾಗಿದ್ದಾರೆ? ಮನುಷ್ಯರೆಲ್ಲರೂ ಪ್ರಿಯರೇ. ಏನಾಗಿದ್ದಾರೆ ಅವರು? ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿದ್ದಾರೆ. ಹಲ್ಲೆಲೂಯಾ. ಆ ದೇವರು ಸೃಷ್ಟಿ ಮಾಡಿದಂಥ ದೇವರನ್ನು ಬಿಟ್ಟಂಥವರು ಆಗಿದ್ದಾರೆ, ಸೃಷ್ಟಿಕರ್ತನಾದಂಥ ದೇವರನ್ನು ಮರೆತಂಥವರು ಆಗಿದ್ದಾರೆ, ತಮ್ಮನ್ನು ಉಂಟು ಮಾಡಿದಂಥ ದೇವರು ಯಾರೆಂಬುದಾಗಿ ತಿಳಿಯಲಾರದಂಥ ಸ್ಥಿತಿಯಲ್ಲಿ ಜಾರಿ ಹೋದಂಥವ್ರು ಆಗಿದ್ದಾರೆ. ತಮಗೆ ಆಹಾರವನ್ನು ಕೊಡುವಾತನು ಯಾರು? ಬೆಳಕನ್ನು ಕೊಡುವಾತನು ಯಾರು? ಮಳೆಯನ್ನು ಕೊಡುವಾತನ ಯಾರು? ಯಾರ ಭೂಮಿಯಲ್ಲಿ ತಾವು ವಾಸ ಮಾಡ್ತಾ ಇದ್ದೇವೆ, ಮುಂದೆ ತಾವು ಎಲ್ಲಿಗೆ ಹೋಗ್ತೇವೆ ಎಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಆ ಜನರಿದ್ದಾರೆ ಪ್ರಿಯರೇ. ಯಾವಾಗ ಆ ಜನರಿಗೆ ಬುದ್ಧಿ ಬರುತ್ತೋ, ಬುದ್ಧಿ ಬಂದಾಗ ಅವ್ರು ನೇರವಾಗಿ ಯಾರ ಕಡೆಗೆ ಬರ್ತಾರೆ? ತಮ್ಮನ್ನು ಉಂಟು ಮಾಡಿದಂಥ ದೇವರ ಕಡೆಗೆ ಪ್ರಿಯರೇ. ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ, ದೇವರು ತನ್ನ ಬಳಿಗೆ ಬರುವವರನ್ನು ಎಂದಿಗೂ ಕೂಡ ನಾನು ಏನು ಮಾಡಲ್ಲ ಅಂತ ಹೇಳ್ತಿದ್ದೇನೆ, ಸ್ವಾಮಿ ನಾನು ತಳ್ಳಿ ಬಿಡೋದಿಲ್ಲ. ಹಲ್ಲೆಲೂಯಾ. ನನ್ನ ಬಳಿಗೆ ಬರುವವರನ್ನು ನಾನು ಸೇರಿಸಿಕೊಳ್ತೇನೆ, ನಾನು ಕ್ಷಮಿಸ್ತೇನೆ ಅವ್ರನ್ನ ಎಂಬುದಾಗಿ. ಹಲ್ಲೆಲೂಯಾ. ಶಿಲುಬೆಯ ಮೇಲೆ ಇರುವಂಥ ಸಮಯದಲ್ಲಿ ನೋಡ್ರಿ, ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ, ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳ ಇಬ್ಬರು ಕೂಡ ಆತನನ್ನು ನಿಂದಿಸ್ತಾ ಇದ್ದಾರೆ. ಮುಂದೆ ಇರ್ತಕ್ಕಂಥ ಜನರು ಕೂಡ ಆತನನ್ನು ನಿಂದಿಸ್ತಾ ಇದ್ದಾರೆ. ಏನಂತೇಳಿ ನಿಂದಿಸ್ತಾ ಇದ್ದಾರೆ? ನೀನು ಅದ್ಭುತಗಳನ್ನು ಮಾಡಿದೆಲ್ಲ, ಕುರುಡರಿಗೆ ಕಣ್ಣು ಕೊಟ್ಟೆಲ್ಲ, ಕುಂಟರು ನಡೆದಾಡುವಂತೆ ಮಾಡಿದೆಲ್ಲ, ಶಿಲುಬೆಯಿಂದ ನಿನಗೆ ಕೆಳಗಡೆ ಇಳಿದು ಬರುವಂಥದ್ದು ದೊಡ್ಡದಾದ ಸಂಗತಿನ, ಕೆಳಗಡೆ ಇಳಿದು ಬಾ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ಶತ್ರುಗಳು ಪಾದಿಯಲ್ಲಿ ಆತನನ್ನು ಅಣಕಿಸ್ತಾ ಇದ್ದಾರೆ, ನಿಂದನೆ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಎಡಗಡೆ ಕಳ್ಳ, ಬಲಗಡೆ ಕಳ್ಳ ಇಬ್ಬರು ಕೂಡ ಆತನಿಗೆ ಏನು ಮಾಡ್ತಾ ಇದ್ದಾರೆ? ನಿಂದಿಸ್ತಾ ಇದ್ದಾರೆ, ಅವಮಾನದ ಮಾತುಗಳನ್ನು ಮಾತಾಡ್ತಾ ಇರಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಆತನ ಆಶ್ರಯಕ್ಕೆ ಬಂದಾಗ ಆತನಿಗೆ ಕ್ಷಮಾಪಣೆಯನ್ನು ಕೋರಿದಂಥ ಒಂದು ಸಂದರ್ಭದಲ್ಲಿ ಈತನು ಕ್ಷಮಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದು ವೇಳೆ ನನ್ನನ್ನು ಕೂಡ ಈತನು ಕ್ಷಮಿಸ್ತಾನೋ ಏನೋ ಎಂಬುದಾಗಿ ನೆನೆಸಿ, ಯೇಸುವೆ ನಿನ್ನ ರಾಜ್ಯವನ್ನು ಪಡ್ಕೊಂಡು ನೀನು ಬರುವಾಗ ನನ್ನನ್ನು ನೆನೆಸಿಕೊ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನಂತ ಹೇಳ್ತಾ ಇದ್ದಾನೆ? ನಿನ್ನ ರಾಜ್ಯವನ್ನು ನೀನು ಪಡೆದುಕೊಂಡು ಬರ್ತೀಯ, ನೀನು ರಾಜನಾಗಿ ಬರ್ತೀಯ, ಬರುವಂಥ ಸಮಯದಲ್ಲಿ ನೀನು ನನ್ನನ್ನು ನೆನಪು ಮಾಡಿಕೋ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಬಾಯಿಂದ ನೇರವಾಗಿ ಬಂದಿರುವಂಥದ್ದು ಒಂದೇ ಮಾತು. ಯಾಕಂದರೆ ಆತನು ಯಾವಾಗಲೂ ಕೂಡ ತನ್ನ ಆಶ್ರಯಕ್ಕೆ ಬರುವಂಥವ್ರನ್ನ, ತನ್ನ ಬಳಿಗೆ ಬರುವಂಥವ್ರನ್ನ ಕ್ಷಮಿಸುವ ದೇವರಾಗಿದ್ದಾನೆ. ಇದು ಬಹು ಜನರಿಗೋಸ್ಕರವಾಗಿ ಸುರಿಸಲ್ಪಡುವಂಥ ನನ್ನ ರಕ್ತ, ಇದು ಕ್ಷಮಾಪಣೆಯ ರಕ್ತ. ಯಾವ ಕ್ಷಮಾಪಣೆ? ಪಾಪ ಕ್ಷಮಾಪಣೆಯ ರಕ್ತ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ, ಆತನು ಕ್ಷಮಿಸಿದ ನಮಗೆ ಕ್ಷೇಮ ಬಂತು. ನಮ್ಮ ಸ್ಥಾನವನ್ನು ಆತನು ಹೊತ್ತುಕೊಂಡ. ಹಲ್ಲೆಲೂಯಾ. ತನ್ನ ಕೊನೆಯ ರಕ್ತದ ಹನಿಯನ್ನು ಕೂಡ ಆತನು ಸುರಿಸಿ ನಮ್ಮ ಸ್ಥಾನವನ್ನು ತಾನು ತೆಗೆದುಕೊಂಡು ನಮಗೋಸ್ಕರವಾಗಿ ಆತನು ಬಲಿಯಾದ ಸಿಂಹಾಸನವನ್ನು ತ್ಯಾಗ ಮಾಡಿ ಆತನು ಶಿಲುಬೆ ಮೇಲೆಯೇ ನನ್ನ ಸಿಂಹಾಸನ ಎಂಬುದಾಗಿ ಆತನ ಶಿಲುಬೆಯಲ್ಲಿ ಏನು ಮಾಡಿದ? ನಮಗೋಸ್ಕರವಾಗಿ ಜಜ್ಜಲ್ಪಟ್ಟ ನಮ್ಮನ್ನು ಸಂಪೂರ್ಣವಾಗಿ ತಂದೆಯಾದ ದೇವರೊಂದಿಗೆ ಆತನು ಸೇರಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಪ್ರಿಯರೇ, ನಾವು ಕ್ಷಮಿಸುವಂಥವರು ಆಗಬೇಕು. ಕ್ಷಮಾಪಣೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಗತಿ. ಆ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ನೀವು ಕೂಡ ಕ್ಷಮಿಸುವವರಾಗಿದ್ದರೆ ಖಂಡಿತವಾಗಿ ಕ್ಷೇಮ ನಿಮಗೆ ಬರುತ್ತೆ. ಕ್ಷಮಿಸಲಾರದೇ ಇರುವಂಥ ಜನರು
ಕ್ಷಾಮವನ್ನು ತಮ್ಮ ಜೀವಿತದಲ್ಲಿ ತಾವೇನು ಮಾಡ್ತಾರೆ, ಅನುಭವಿಸ್ತಾರೆ ಪ್ರೇರೆ. ಅಹಾಬ ರಾಜನು ಕ್ಷಮಿಸ್ಬೋದಾಗಿತ್ತು, ಯೆಜ್ಬೇಲ್ ರಾಣಿ ಕ್ಷಮಿಸ್ಬೋದಾಗಿತ್ತು, ಆದರೆ ಅವರು ಕ್ಷಮಿಸಲಿಲ್ಲ. ಅದಕ್ಕಾಗಿ ಅವರು ಜೀವಿತದ ಅಂತ್ಯದ ಅವಧಿಯಲ್ಲಿ ಅವರು ಕ್ಷಾಮವನ್ನು ತಮ್ಮ ಜೀವಿತದಲ್ಲಿ ಅವರು ಬರಮಾಡಿಕೊಂಡ್ರು ಪ್ರೇರೆ. ಅದಕ್ಕಾಗಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ನಾವು ಕ್ಷಮಿಸುವವರು ಆಗೋಣ. ದೇವರು ನಮ್ಮನ್ನು ಕ್ಷಮಿಸೇ ಇದ್ದಾನೆ, ನಾವು ಕೂಡ ಇತರರನ್ನು ಕೂಡ ಕ್ಷಮಿಸುವ ಹಾಗೆ ನಮ್ಮ ಜೀವಿತವನ್ನು ಭಯಭಕ್ತಿಯಲ್ಲಿ ನಾವು ಕಟ್ಟಿಕೊಳ್ಳುವಂಥವರಾಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಕೊನೆಯದಾಗಿ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. 12:31 ಮತ್ತಾಯನು ಬರೆದ ಸುವಾರ್ತೆ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆಯೇ ಇಲ್ಲ. ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ನಾವು ದೇವರ ಆತ್ಮನನ್ನು ಯಾವತ್ತೂ ಕೂಡ ನಾವೇನು ಮಾಡಬಾರ್ದು, ದೂಷಿಸುವವರು ಆಗಬಾರ್ದು. ಅದಕ್ಕಾಗಿ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ಏನಂತ ಹೇಳಂತಂದರೆ ನಾವು ಕ್ಷಮಿಸುವವರು ಆಗಬೇಕೆಂಬುದಾಗಿ. ಕ್ಷಮಾಪಣೆ ನಮ್ಮನ್ನು ಸಂಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ನಿಲ್ಲಿಸುವಂಥ ಒಂದು ಶ್ರೇಷ್ಠವಾದಂಥ ಸಂಗತಿ ಆಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನನ್ನನ್ನು ನೀನು ಕ್ಷಮಿಸಿದ್ದೀಯ ಕ್ರಿಸ್ತನಲ್ಲಿ ರಕ್ತವನ್ನು ಸುರಿಸುವುದರ ಮೂಲಕವಾಗಿ. ಅಪ್ಪ ಕರ್ತನೇ ಸ್ವಾಮಿ, ನೀವು ಹೇಳಿದಿರಪ್ಪ, ನೀವು ಇತರರ ತಪ್ಪುಗಳನ್ನು ಕ್ಷಮಿಸಬೇಕು. ನೀವು ಯಾರ ಪಾಪಗಳನ್ನು ಕ್ಷಮಿಸುವಿರೋ ಆ ಪಾಪಗಳು ಕ್ಷಮಿಸಲ್ಪಡುವವು. ನೀವು ಯಾರ ಪಾಪಗಳನ್ನು ಕ್ಷಮಿಸಲಾರದೆ ಹಾಗೇ ಬಿಡುವಿರೋ ಅವರ ಪಾಪಗಳು ಹಾಗೆಯೇ ಇರುವವು ಎಂಬುದಾಗಿ. ದೇವರೇ, ನಾವೆಲ್ಲರನ್ನ ಕ್ಷಮಿಸ್ತಾ ಇದ್ದೀವಿ ಸ್ವಾಮಿ. ಯಾವ ರೀತಿಯಾಗಿ ದೇವರೇ ಕರ್ತನೇ ಸ್ವಾಮಿ ಯೋಸೇಫನು ತನ್ನ ಸಹೋದರರನ್ನು ಕ್ಷಮಿಸಿದನು, ಯಾವ ರೀತಿಯಾಗಿ ದೇವರೇ ನರಮನುಷ್ಯನಾಗಿ ನೀನು ಬಂದಾಗ ನೀನು ಎಲ್ಲ ಮನುಷ್ಯರನ್ನು ಕ್ಷಮಿಸಿದೆಯೋ ಕರ್ತನೇ ಸ್ವಾಮಿ, ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನನ್ನು ನೀನು ಕ್ಷಮಿಸಿದ ರೀತಿ. ಹೌದು ಸ್ವಾಮಿ ಕರ್ತನೇ, ಶಿಷ್ಯರು ಕೂಡ ಅವರಿಗೆ ಕೇಡು ಮಾಡಿದಂಥವ್ರು ಅನೇಕರು ಇದ್ದಾಗಲೂ ಕೂಡ ಅವರು ಎಲ್ಲರನ್ನ ಕ್ಷಮಿಸಿದರಪ್ಪ. ಹೌದು ಕರ್ತನೇ, ನಾವು ಕೂಡ ಕ್ಷಮಿಸುವ ಹಂಗಿನಲ್ಲಿ ಇದ್ದೇವೆ ಎಂಬುದಾಗಿ ಸ್ವಾಮಿ ಮುಂಜಾನೆ ಜಾವದಲ್ಲಿ ನೀನು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಕ್ಷೇಮ ನಾವು ಹೊಂದಿಕೊಳ್ಳಬೇಕಾದರೆ ಕ್ಷಮಿಸುವಂಥದ್ದು ಶ್ರೇಷ್ಠ ಎಂಬುದಾಗಿ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಯಾರ ಮೇಲೆಯೂ ಕೂಡ ಸ್ವಾಮಿ ಕರ್ತನೆ ಸ್ವಾಮಿ ಕಕ್ಷೆ ಸ್ವಭಾವವನ್ನು, ಸಿಟ್ಟು ಸ್ವಭಾವವನ್ನು, ಕೋಪ ಸ್ವಭಾವವನ್ನು ಯಾರ ಮೇಲೆಯೂ ಸ್ವಾಮಿ ಕರ್ತನೆ ಕೆಟ್ಟ ಸ್ವಭಾವವನ್ನು, ಕೆಟ್ಟ ಆಲೋಚನೆಯನ್ನು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಸ್ವಾಮಿ ನೀನು ನಮ್ಮಲ್ಲಿದ್ದಿ ಎನ್ನುವಂಥದ್ದನ್ನು ಇತರರು ನೋಡುವ ಹಾಗೆ ನಮ್ಮ ಜೀವಿತದ ಈ ಲೋಕದಲ್ಲಿ ಬೆಳಗುವ ದೀಪದೋಪಾದಿಯಲ್ಲಿ ಇರುವಂತೆ ಸಾಕ್ಷಿಯಾಗಿ ನಾವೆಲ್ಲರೂ ನಿಲ್ಲುವಂತೆ ಸಹಾಯ ಮಾಡಿಸಯ್ಯ. ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರನ್ನು ವಿಶೇಷವಾಗಿ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಒಂದು ವೇಳೆ ಇವರು ಯಾರನ್ನ ಕ್ಷಮಿಸಲಾರದೆ ಇರುವ ಕಾರಣಕ್ಕಾಗಿ ಇವರಲ್ಲಿ ಸ್ವಾಮಿ ಕ್ಷಾಮ ಇದೆಯೇನು ಸ್ವಾಮಿ, ಇನ್ನು ಮುಂದೆ ಕ್ಷಮಿಸುವ ಮಕ್ಕಳಾಗುವಂತೆ, ಇತರರ ಸಂಗಡ ಒಳ್ಳೆಯ ರೀತಿಯಲ್ಲಿ ಜೀವಿಸುವ ಮಕ್ಕಳಾಗುವಂತೆ, ಕ್ಷೇಮವನ್ನು ಇವರು ಸಂಪಾದಿಸುವ ಹಾಗೆ ಇವರನ್ನು ಆಶೀರ್ವದಿಸಿ ನಡೆಸಿ ಇವರ ಎಲ್ಲ ವಿಷಯಗಳಲ್ಲಿ ಸ್ವಾಮಿ ನೀನು ಕರ್ತನೆ ನಿನ್ನ ಬಲವಾದಂಥ ಸ್ವಾಮಿ ಕೃಪೆಯನ್ನು ಇರಿಸಿ, ನಿತ್ಯ ಕೃಪೆಯನ್ನು ಇರಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸಿ ಬಲಪಡಿಸಬೇಕು, ಅಲಂಕರಿಸಬೇಕು. ಕೂಡಿ ಬಂದರೆ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲು ಸದಾ ಕಲ್ನೆಲೆಯಾಗಿರಲಿ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ.